ತಾವು ಮತ್ತು ರವಿಕುಮಾರ್ ಅವರು ಹೌದು. ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಹೇಗೆ ನಿಮ್ಮನ್ನು ಕೈ ಹಿಡಿಯುತ್ತೆ, ಹೇಗೆ ಸಕ್ಸಸ್ ಕಾಣ್ತೀರಿ ಅಂತ? ಇವನ್ ಆ ಜರ್ನಿ ಸ್ಟಾರ್ಟ್ ಆದಾಗ ನಾವು ಅರ್ನ್ ಮಾಡಿರೋದ್ರಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಹೋಗಲೇಬಾರ್ದು, ಯಾಕಂದರೆ ಬ್ಯಾಂಕಲ್ಲಿ ಅಷ್ಟು ಅವಮಾನ ಮಾಡಿದ್ರು. ಗಳಿಸಿದಂಥ ಆದಾಯ ಎಷ್ಟು ಸರ್? ನಾವು ಸ್ಯಾಲ್ರಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಷಕ್ಕೆ ಪ್ರತಿಯೊಂದು ಪ್ರಾಬ್ಲಮ್ಸನ್ನು ನಾವು ಧೈರ್ಯದಿಂದ ನಾನು ಫೇಸ್ ಮಾಡ್ಕೊಂಡ್ಬಂದೆ. ಸರ್, ಈಗ ತಾವು ಒಬ್ಬ P1 ಮಗನಾಗಿ ಇವತ್ತು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಒಂದು ಸ್ಥಾನವನ್ನು ಅಲಂಕರಿಸಿರುವಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ, ಮತ್ತು ಇದಕ್ಕೋಸ್ಕರ ತಾವು ಪಟ್ಟಂಥ ಸ್ಟ್ರಗಲ್ ಬಗ್ಗೆ ಹೇಳಿ. ಖಂಡಿತ ಹೆಮ್ಮೆ ಆಗೇ ಆಗುತ್ತೆ. ಯಾಕಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟು, ಪ್ಲಸ್ ಅದರಲ್ಲಿ 46th ಪ್ರೆಸಿಡೆಂಟು, ಯಾವುದೇ ಥರ ರಿಲಿಜಿಯನ್ ಬೇಸ್ಡ್ ಇಲ್ಲದೆ, ಕ್ಯಾಸ್ಟ್ ಬೇಸ್ಡ್ ಇಲ್ಲದೆ, ಇವತ್ತು ಸಿನ್ಸಿಯರಾಗಿ ಹಾರ್ಡ್ ವರ್ಕ್ ಮಾಡಿ ಒಂದು ಆನೆಸ್ಟಿಯಿಂದ ಇರೋವಂಥ ವ್ಯಕ್ತಿನ ಇವತ್ತು ಆ ಸ್ಥಾನಕ್ಕೆ ಕೂತಿರೋಕ್ಕೆ ಒಂದು ದೇವರ ಆಶೀರ್ವಾದ ಮಾಡಿದೆ ಅಂದರೆ ನಿಜವಾಗ್ಲೂ ಒಂದು ಪರ್ಸನ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಜಸ್ಟಿಫಿಕೇಷನ್ ಕೊಡೋದಕ್ಕೆ ನಾನು ನಿಮ್ಮ ಮುಖಾಂತರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸಾಧಕರ ಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಸ್ಕರ್ ತೋಟಕೆರೆ. ಸಾಧಕರ ಹಾದಿ ಅಂದ ತಕ್ಷಣವೇ ಅಲ್ಲಿ ಅವಮಾನ, ಅಪಮಾನ ಎಲ್ಲವೂ ಕೂಡ ಕೂಡಿರುತ್ತೆ. ಜೊತೆಯಲ್ಲಿ ಕಡೆಯಲ್ಲಿ ಸಿಗುವಂಥದ್ದು ಅಲ್ಲಿ ಸನ್ಮಾನ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿರುವಂತಹ ಈ ನಮ್ಮ ವಿಶೇಷ ಅತಿಥಿ ಈ ಎಲ್ಲವನ್ನು ಕೂಡ ಅನುಭವಿಸಿ, ಅಂದರೆ ಅವಮಾನ, ಅಪಮಾನ ನಂತರ ಸನ್ಮಾನಕ್ಕೆ ಒಳಗಾಗಿರುವಂಥ ಶ್ರೀಯುತರಾದ ಶಿವಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಇವರನ್ನು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ತದನಂತರ ಇವರು ಸ್ಟ್ರಗಲ್ ಮಾಡಿದಂಥ ಈ ಒಂದು ಸಾಧನೆಯ ಹಾದಿಯಲ್ಲಿ ಏನೆಲ್ಲ ಏಳು ಬೀಳುಗಳಿದ್ವೋ ಅದರ ಕುರಿತು ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಶ್ರೀಯುತರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಮಗೆ ಮೊದಲಿಗೆ ಈ ಸಾಧಕರ ಹಾದಿ ಅಂದ ತಕ್ಷಣವೇ ಅಲ್ಲಿ ಅವಮಾನ, ಅಪಮಾನ ಸಾಧಕರ ಆಗುವಂತಹ ಮೊದಲನೆಯ ಅಡಚಣೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ತಮ್ಮ ಬದುಕಲ್ಲಾದಂಥ ಅಡಚಣೆಗಳು ಸರ್? ಅಡಚಣೆಗಳು ಸಾಕಷ್ಟಿದೆ. ಒಂದು ವಿದ್ಯಾಭ್ಯಾಸ ಮಾಡೋ ಟೈಮಿಂದ ಹಿಡಿದು ಒಂದು ಬಡತನ ಆಗಿರ್ಬೋದು, ಅಥವಾ ವಿದ್ಯಾಭ್ಯಾಸದಲ್ಲಿ ನಾವು ಒಂದು 10 ಜನ ನೋಡಿದಾಗ ನಾವು ಯಾಕೆ ಆ ರೀತಿ ಓದಬಾರ್ದು, ಆ ರೀತಿ ಒಂದು ಕೆಲಸ ಒಂದು ಇದಾಗಬಾರ್ದು, ಬೇರೆ ರೀತಿಯಲ್ಲಿ ನಾವು ಯಾಕೆ ಬೆಳಿಬಾರ್ದು ಅನ್ನೋ ಒಂದು ಮನಸ್ಸಲ್ಲಿ ಬಂದಿದ್ದಾಗ, ಅದೇ ರೀತಿಲಿ ನಾವು ಇಂಜಿನಿಯರಿಂಗು ಕೂಡ ಮಾಡಿದೆ. ನಮ್ಮ ಎಂಟೈರ್ ಫ್ಯಾಮಿಲಿಲಿ ನಮ್ಮ ತಂದೆಯವ್ರ ಕಡೆ ಆಗಿರ್ಬೋದು, ತಾಯಿಯವ್ರ ಕಡೆ ಆಗಿರ್ಬೋದು ಫಸ್ಟ್ ಇಂಜಿನಿಯರಿಂಗ್ ಮುಗಿಸಿರೋ ಅಂಥ ವ್ಯಕ್ತಿ ಅಂದರೆ ಶಿವಕುಮಾರ್ ಅವತ್ತಿನ ದಿನ ಇದರಲ್ಲಿ. ಆ ಒಂದು ಮುಗಿಸಿದ ನಂತರ ಒಂದು ಕಾಲೇಜ್ ಡೇಸಲ್ಲಿ, ಕಾಲೇಜ್ ಒಳಗಡೆ ಇದ್ದಾಗ ಮತ್ತು ಹೊರಗಡೆ ಬಂದಾಗ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಆಗಿರುತ್ತೆ. ಹೊರಗಡೆ ಬಂದ ಪ್ರಪಂಚದಲ್ಲಿ ಇದೇ ನಮ್ಮ ಒಂದು ಬಸವೇಶ್ವರ ನಗರದಲ್ಲಿ ಒಂದು ಕ್ಯಾಟ್ ಸೆಂಟರ್ ಅಂತ ಒಂದು ಸಪ್ತಗಿರಿ ಕ್ಯಾಟ್ ಸೆಂಟರ್ ಅಂತ 12 hours ಡ್ಯೂಟಿ 800 rupeesಗೆ ಒಂದು ಸಂಬಳಕ್ಕೆ ನಾನು ಜಾಯ್ನ್ ಆದೆ. ಅಂದರೆ ಒಂದು ಕೆಲಸ ಕಲಿಯೋಣ, ಒಂದು 3-4 ವರ್ಷ 5 ವರ್ಷ ಆಮೇಲೆ ಸ್ಯಾಲ್ರಿ ಡಿಮ್ಯಾಂಡ್ ಮಾಡೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ಪ್ರಾರಂಭ ಮಾಡಿದೆ. 3 ತಿಂಗಳು ಅಲ್ಲಿ ಮಾಡಿ ಅದಾದಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಗೆ ಹೋಗೋಣ, ಒಂದು ಕೈಗಾರಿಕೆಗಳು ಹೆಂಗಿರುತ್ತೆ ಅಂತ ನೋಡೋಣ. ಬರೀ ಆಫೀಸಲ್ಲೇ ಸಿಸ್ಟಮ್ ಮುಂದೆ ಮಾಡಿದ್ರೆ ಒಂದು ನಮ್ಮ ಎಜುಕೇಟಿಂಗ್ ಆಗೋದಿಲ್ಲ, ಮತ್ತು ಎಜುಕೇಷನ್ಸ್ಗೆ ಒಂದು ಇನ್ನೂ ಫಾಸ್ಟಾಗಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ಗೆ ಹೋಗಬೇಕು ಅಂತ ಆವಾಗ ಪೀಣ್ಯದಲ್ಲಿ ಒಂದು ಕೈಗಾರಿಕೆಗೆ ಒಂದು ಜಾಯ್ನ್ ಆದೆ. ಒಂದು ಹೈಟೆಕ್ ಗ್ರೂಪ್ ಆಫ್ ಕಂಪ್ನೀಸ್, ಹೈಟೆಕ್ ನ್ಯೂಮ್ಯಾಟಿಕ್ಸ್ ಆ್ಯಂಡ್ ರೀಟ್ರೀಟರ್ಸಲ್ಲಿ ಕ್ವಾಲಿಟಿಲಿ ಅಲ್ಲಿ 1 ವಾರ ಮಾಡಿದೆ. ಆಮೇಲೆ ಪ್ರೈವೇಟ್ ಸೆಕ್ಟರಲ್ಲಿ ನಿಮಗೆ ಗೊತ್ತಲ್ಲ, ಯಾರಾದರೂ ಬಿಟ್ಟರೆ ಇಮಿಡಿಯೇಟಾಗೆ ಜಾಯ್ನ್ ಆಗಿರೋರನ್ನ ಅಲ್ಲಿ ಸೇರಿಸ್ತಾರೆ. ಅದೇ ರೀತಿ ಈ ಟ್ರೀಟ್ಮೆಂಟಲ್ಲಿ ಜಾಯ್ನ್ ಮಾಡಿಸಿದ್ರು. ಈ ಟ್ರೀಟ್ಮೆಂಟ್ ಆದಾಗ ಅದೇ ಸೇಮ್ ಕಂಪ್ನಿಲಿ ಆವಾಗ ISO ಸಿಸ್ಟಮ್ ಅನ್ನೋದು ತುಂಬ ಟಫೆಸ್ಟ್ ಜಾಬು, ISO ಸಿಸ್ಟಮ್ ಅಂತ. ಆ ISO ಮಾಡಿಸೋ ಟೈಮಲ್ಲಿ ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ನನ್ನ ಒಂದು ಏನು ಇಲಾಖೆ ಇತ್ತು ಆ ಇದರಲ್ಲಿ ಯಾವುದೇ ಥರ ನಾನ್ ಕನ್ಫರ್ಮೆನ್ಸ್ ಅಂದರೆ NC ಅನ್ನೋದು ಯಾವುದೇ ಥರ ಬರಲಿಲ್ಲ. ಆಗ MD ನಮ್ಮ ರಾಂಬಾಬುರು ಅಂತ ಒಂದು ಅವಕಾಶ ಕೊಟ್ಟಿದ್ರು. ಅವ್ರ ಮಗ ಡೈರೆಕ್ಟ್ರಾಗಿ ಸುಮನ್ ಅಂತ. ಇವರು ಸುಮನ್ ಅವ್ರಿಗೆ ನಾವು ಇರೋ ಒಂದು ಫಾಸ್ಟ್ನೆಸ್ಟು, ಆ್ಯಕ್ಟಿವ್ ಆಗಿ ಒಂದು ಡೆಡಿಕೇಶನ್ಸ್ ಅದೆಲ್ಲ ಇಷ್ಟ ಆಗಿ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಪರ್ಚೇಸ್ ಮತ್ತು ಸಬ್ ಕಾಂಟ್ರಾಕ್ಟಿಂಗಿಗೆ 2001ನಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಮ್ಯಾನೇಜರಾಗಿ ಪ್ರಮೋಟ್ ಮಾಡಿದ್ರು ನಮಗೆ.
ಆಗ ನಮ್ಗೆ ಎಷ್ಟು ಸ್ಯಾಲ್ರಿ ಇಲ್ಲಿ 800ಇಂದ ನಾನು ಆ ಪೀಣ್ಯ ಜಾಯ್ನ್ ಆದಾಗ 2000 ಮತ್ತು 200 ರೂಪಾಯಿ ಅಲವೆನ್ಸ್ ಅಷ್ಟೇ ಇದ್ದಿದ್ದು. ಒಂದು ಪ್ರಮೋಷನ್ ಆದಾಗ 3000 + 500 ರುಪೀಸ್ ಆ ಒಂದು ಇದ್ದಾಗ ಅಲ್ಲೇ ಕೆಲಸ ಒಂದು ಮಾಡ್ತಿದ್ದಂಥ ರವಿಕುಮಾರ್ ಅವರು ಚೀಫ್ ಮೆಟಲರ್ಜಿಸ್ಟ್ ಆಗೇ ಇದ್ದರು. ನಾವಿಬ್ಬರೂ ಕೂಡ ಒಂದು ಫ್ರೆಂಡ್ಶಿಪ್ ಬೆಳೀತು ಅಲ್ಲಿ. ಡಿಸೆಂಬರ್ 1 ಅದು ಕೂಡ ಡಿಸೆಂಬರ್ 1. ಆಮೇಲೆ ಇಬ್ಬರು ಜೊತೇಲಿರಬೇಕು, ಒಂದು 10-6 ಜನಕ್ಕೆ ಕೆಲಸ ಕೊಡಬೇಕು, ಯಾಕೆ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿ ಬಂತು ಅಷ್ಟೇ. ಆದರೆ ಫೈನಾನ್ಷಿಯಲಿ ಏನೂ ಇರಲಿಲ್ಲ, ಏನೂ ಇಲ್ಲ, ಅವ್ರಿಗೂ ಏನೂ ಇಲ್ಲ ಬ್ಯಾಕ್ಗ್ರೌಂಡ್. ಅವರು ಫಾರ್ಮರ್ಸ್ ಬ್ಯಾಕ್ಗ್ರೌಂಡು, ಅವರು ಕೂಲಿ ಮಾಡೋವಂಥ ಫ್ಯಾಮಿಲಿ ಬ್ಯಾಕ್ಗ್ರೌಂಡು. ನಮ್ಮ ತಂದೆಯೂ ಕೂಡ ಒಂದು P1 ಆಗಿದ್ದರು, P1 ಆಗಿ ಕೆಲಸ ಮಾಡ್ತಿರೋ ಒಂದು ಇದರಲ್ಲಿ, ಮತ್ತು ಜಾಯಿಂಟ್ ಫ್ಯಾಮಿಲಿಲಿ ಇದ್ದಂಥ ಒಂದು ಕುಟುಂಬ. ಹಾಗಾಗಿ ಒಂದು ಕಡೆ ಜಾಯಿಂಟ್ ಫ್ಯಾಮಿಲಿ ನೋಡಬೇಕಾದ್ರೆ ನಮ್ಮ ಫಾದರು, ಮತ್ತು ಇನ್ನೊಂದು ಕಡೆ ನಮ್ಮ ಎಜುಕೇಷನ್ಸ್ ಅದು ಎಜುಕೇಷನ್ಸ್ ಅಂತ ಬಂದಾಗ ಎಜುಕೇಷನ್ ದಿನ ಅಂದರೆ ನಾನು ಫಸ್ಟ್ PU ಇಂದನೇ ಒಂದು ಟ್ಯೂಷನ್ಸ್ ಮಾಡ್ತಿದ್ದೆ. ನನ್ನ ಖರ್ಚು ನಾನೇ ನೋಡ್ಕೊಳೋ ಒಂದು ಇದರಲ್ಲಿ ಇಂಟೆನ್ಷನಲ್ಲಿ ಬಂದೆ. ಎಲ್ಲಿ ಏನು ಸಪೋರ್ಟಿಂಗ್ ಆಗಿರುತ್ತೆ ಏನು ಅಂತ. ಯಾಕಂದರೆ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಪ್ರತಿಯೊಬ್ಬರೂ ಒಂದು ಕಾಂಟ್ರಿಬ್ಯೂಷನ್ ಮಾಡಿದಾಗ ಒಂದು ದಿನ ನಡೆಯುತ್ತೆ, ಒಂದು ಸಂಸಾರ ನಡೆಯುತ್ತೆ ಅನ್ನೋ ಒಂದು ಇದರಲ್ಲಿ ಯಾವತ್ತೂ ನನ್ನ ಭಾರ ಫ್ಯಾಮಿಲಿ ಮೇಲೆ ಕೊಡಲಿಲ್ಲ. ಅವತ್ತಿನ ಇದರಲ್ಲಿ ಒಂದು ಯಾವುದೇ ಥರ ಒಂದು ಕಂಪ್ಲೇಂಟ್ಸ್ ಆಗಲಿ, ಆ ಟೈಮಲ್ಲಾಗಲಿ ಇದಾಗಲಿ ಯಾವುದೇ ಥರ ಇರಲಿಲ್ಲ. ಅವಾಗ ಎಷ್ಟು ನಮ್ಮ ಗೌರ್ಮೆಂಟ್ ಫೀಸ್ ಅಂತಲೇ 4,500 ಇಂಜಿನಿಯರಿಂಗ್ ಫೀಸ್ ವರ್ಷಕ್ಕೆ. ನಾನು ಓದಿದ್ದು ವಿದ್ಯಾಭ್ಯಾಸ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, BE ಮೆಕ್ಯಾನಿಕಲ್ಲು. ಹಾಗೆಲ್ಲ IT ಅಂತ ಇದ್ರೂ ಕೂಡ, ಕಂಪ್ಯೂಟರ್ ಸೈನ್ಸ್ ಅಂತ ಇದ್ದರೂ ಕೂಡ ಎಲ್ಲರೂ ತಗೋ ಅಂತ ಹೇಳಿದ್ರು ಕೂಡ ಇಲ್ಲ, ಮೆಕ್ಯಾನಿಕಲ್ಲೇ ಓದಬೇಕು, ಕೈಗಾರಿಕೆಯಲ್ಲೇ ಇರಬೇಕು ಅನ್ನೋ ಒಂದು ದೃಢ ನಿರ್ಧಾರದಲ್ಲಿ ಆ ಒಂದು ತೊಗೊಂಬಂದ್ವಿ. ಅಂದರೆ ನಮ್ಮದೇನಂದರೆ ಸ್ಲೋ ಆ್ಯಂಡ್ ಸ್ಟಡಿ ನಮ್ಮ ಮೆಕ್ಯಾನಿಕಲ್ ಫೀಲ್ಡ್ ಅನ್ನೋದು. ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಇವತ್ತಿನ ಯುವ ಪೀಳಿಗೆ ಸಾಕಷ್ಟು ಜನ ಒಂದು ಫಾರಿನಲ್ಲಿ ಸೆಟ್ಲ್ ಆಗಬೇಕು, ಫಾರಿನಲ್ಲಿ ಓದಬೇಕು, ಮತ್ತು ಕಂಪ್ಯೂಟರ್ ಸೈನ್ಸೇ ಮಾಡಬೇಕಂತಾರೆ. ಅವ್ರ ಫ್ಯಾಮಿಲಿಲಿ ಆಗುತ್ತೋ ಇಲ್ವೋ, ಬಟ್ ಇಂಟೆನ್ಷನ್ ಅದು ಇಟ್ಕೊತಾರೆ. ಅದು ಎಲ್ಲೋ ಒಂದು ಕಡೆ ನಾವು ಒಂದು ಸರಿ ಅನ್ನೋದು ಇರುತ್ತೆ, ತಪ್ಪು ಅನ್ನೋದು ರೀತಿಲೂ ಹೇಳ್ತೀನಿ. ಯಾಕಂದರೆ ದೇಶದ ಅಭಿಮಾನ ಇಲ್ಲ ಅಂದರೆ, ಮತ್ತು ಒಂದು ನಮ್ಮ ದೇಶದಲ್ಲೇ ಇದ್ದು ಏನಾದರೂ ಸಾಧಿಸಬೇಕು ಅನ್ನೋ ಒಂದು ನಮ್ಮ ಒಂದು ಡಿಸಿಷನ್ ಇತ್ತು. ಅದು ಇವತ್ತೆಲ್ಲ ಒಂದು ಯುವ ಪೀಳಿಗೆಗೆ ಕಮ್ಮಿ ಆಗಿದೆ. ಅದು ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ನಿಮ್ಮ ಮುಖಾಂತರದಲ್ಲಿ ಈ ಒಂದು ಸಂದರ್ಶನದಲ್ಲಿ, ನಮ್ಮ ದೇಶದಲ್ಲಿ ಇದ್ದು ಸಾಧನೆ ಮಾಡಿ, ಹೈಯರ್ ಎಜುಕೇಷನ್ಗೆ ಹೋಗ್ಬೇಕಾ ಹೋಗಿ ಟೆಕ್ನಾಲಜಿ ಕಲ್ತ್ಕೊಳ್ಳಿ, ಬನ್ನಿ, ಇಲ್ಲೇ ಒಂದು ಸ್ಥಾಪನೆ ಮಾಡ್ಕೊಬೇಕು. ಅವರು ಯಂಗ್ ಜನ್ರೇಷನ್ ಅಂತ ಏನು ಹೇಳ್ತೀವಿ, ಅಥವಾ ಫಸ್ಟ್ ಜನ್ರೇಷನ್ ಅಂತ ಆಗಿರ್ಬೋದು, ಅಥವಾ ನಮ್ಮ ಯಂಗ್ ಎಂಟರ್ಪ್ರಿನರ್ಸು ಒಂದು ಉದ್ಯಮಿ ಆಗಿ ಬೆಳೆಸಿ ಒಂದು 10-6 ಜನಕ್ಕೆ ಕೆಲಸ ಕೊಡಲಿ ಅಂತ. ಅದೇ ರೀತಿಯಲ್ಲೇ ನಾವು ಅವತ್ತಿನ ದಿನ ಕಂಪ್ನಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ಇಬ್ಬರಲ್ಲೂ ಮನಸ್ಸಲ್ಲಿ ಇತ್ತು. ರವಿಕುಮಾರ್ ಅಂತ ಅವರು ಇಬ್ಬರು ಮನಸ್ಸಲ್ಲಿದ್ದರೂ ಕೂಡ ಸಾಕಷ್ಟು ಬ್ಯಾಂಕಿಗೆ ನಾವು ಲೋನು ಜಸ್ಟ್ ಫಾರ್ 1 ಲ್ಯಾಕ್ಗೆ ಓಡಾಡ್ತೀವಿ. ಅವತ್ತು ಆಸ್ತಿ ಅಂದರೆ ನಮ್ಮದು, ಅವ್ರದ್ದು ಇಂಜಿನಿಯರಿಂಗ್ ಆಗಿತ್ತು, ನಂದು ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಆಸ್ತಿ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಹಾಗಾಗಿ ಇನ್ನು ನಮ್ಮ ಮನೇಲೇ ಒಂದು ಊಟಕ್ಕೇನು ತೊಂದರೆ ಇರಲಿಲ್ಲ, ಊಟಕ್ಕೇನು ಎಲ್ಲ ಇದೆ. ಸರ್, ತಾವು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ರ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಸರ್, ತುಂಬ ಸ್ವಾರಸ್ಯಕರವಾಗಿ ಒಂದು ಮಾತು ಹೇಳಿದ್ರಿ. ತುಂಬ ಮಧ್ಯಮ ವರ್ಗದಲ್ಲಿ ಬಂದಂಥ ತಾವು, ತಮ್ಮ ತಂದೆಯವರು P1 ಆಗಿ ವೃತ್ತಿಯಲ್ಲಿದ್ದಂಥವ್ರು. ಸೊ ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಅವರು ಇಲ್ಲೇ ನಮ್ಮ KSSIDC ಅಂತ, ರಾಜಾಜಿನಗರ ಇಂಡಸ್ಟ್ರಿಯಲ್ ಎಸ್ಟೇಟ್, ಕರ್ನಾಟಕ ಸ್ಟೇಟ್ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೇ ಇದ್ದವರು. ಪ್ಲಸ್ ಅಲ್ಲಿನ ಯೂನಿಯನ್ ವೈಸ್ ಪ್ರೆಸಿಡೆಂಟು ಕೂಡ ಆದರು, ಫೌಂಡರ್ ವೈಸ್ ಪ್ರೆಸಿಡೆಂಟು. ಅಲ್ಲಿ ಅವರು ಯಾವತ್ತೂ ಕೂಡ ನನ್ನ ಮಗ ಕೈಗಾರಿಕಾ ಮಾಡಲಿ ಅಂತ ಒಂದು ಇದಿರಲಿಲ್ಲ. ಜಸ್ಟ್ ಒಂದು ಎಜುಕೇಷನ್ ಕೊಟ್ಟಿದ್ದರು, ಅವ್ರ ಮನಸ್ಸಲ್ಲಿ ಇರಲಿಲ್ಲ. ನಾವು ಎಜುಕೇಷನ್ ಬಂದಾಗಲ ಆಗ ಒಂದು ಇದಾಗಿ ಇಂಜಿನಿಯರಿಂಗ್ ಮುಗಿಸಿದಾಗ ಒಂದು ಅವ್ರಿಗೂ ಕೂಡ ಒಂದು ಎಲ್ಲೋ ಒಂದು ಕಡೆ ಯಾರನ್ನಾರು ಇಟ್ಕೊಂಡು ಒಂದು ಗೌರ್ಮೆಂಟ್ ಕೆಲಸ ಕೊಡ್ಸೋಣ ಅಂತ ಒಂದು ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಅಷ್ಟೇ ಬಿಟ್ಟರೆ ನನಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಪ್ರೈವೇಟಲ್ಲೇ ಒಂದು ಮಾಡಿ ಅನುಭವ ತೊಗೊಂಡು ಏನಾದರೂ ಒಂದು ಮಾಡೋಣ ಅನ್ನೋ ಒಂದು ಆಕಸ್ಮಿಕವಾಗಿ ಅವರು ರವಿಕುಮಾರ್ ಅನ್ನೋರು ಸಿಕ್ಕಿ ಅಲ್ಲಿ ಒಂದು ಮಾಡೋಣ ಅಂತ ಒಂದು ಬಂತು. ಆ ಒಂದು ಇದ್ದಾಗ ಬ್ಯಾಂಕಲ್ಲಿ ಲೋನ್ ಆಗಲಿಲ್ಲ, ಪ್ರೈವೇಟಲ್ಲೇ ಎಲ್ಲ ಒಂದು ಕಡೆ ಒಂದು ಸ್ವಲ್ಪ ಲೋನ್ ಅಮೌಂಟ್ ಥರ ಅಡ್ಜಸ್ಟ್ ಮಾಡಿ ಹ್ಯಾಂಡ್ ಲೋನ್ಸ್ ಥರ ಮಾಡಿ ಅಲ್ಲಿನ ಒಂದು ಜರ್ನಿ ಸ್ಟಾರ್ಟ್ ಆದಾಗ, ಈವನ್ ಆ ಜರ್ನಿ ಸ್ಟಾರ್ಟ್ ಆದಾಗ ನಾವು ಅರ್ನ್ ಮಾಡಿರೋದ್ರಲ್ಲೇ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಬ್ಯಾಂಕಿಗೆ ಹೋಗಲೇಬಾರ್ದು. ಯಾಕಂದರೆ ಬ್ಯಾಂಕಲ್ಲಿ ಅಷ್ಟು ಅವಮಾನ ಮಾಡಿದರು. ಇದು 2001ನಲ್ಲಿ ನಾವು ಸಂಸ್ಥೆ ಸ್ಥಾಪನೆ ಮಾಡಿದ್ದು 2001 ಡಿಸೆಂಬರ್ 1 ನಮ್ಮಿಬ್ಬರದ್ದು ಫ್ರೆಂಡ್ಶಿಪ್ ದಿನ. ಮತ್ತು ಡಿಸೆಂಬರ್ 1 ನಾವು ಒಂದು ಕಂಪ್ನಿ ಕೂಡ, ಆಗ ಒಂದು ಕಂಪ್ನಿ ನೇಮ್ ಕೊಟ್ಟಿದ್ದು ಟ್ರಿನಿಟಿ ಅಂತ. ಒಂದು
ರಿಲಿಜಿಯನ್ ಬೇಸ್ಡು ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಮ್ ಅನ್ನೋ ಥರ ಇರುತ್ತೆ, ಅಥವಾ ಕ್ರಿಶ್ಚಿಯನ್ ಇದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು ಹಿಂದೂ ಮೈಥಾಲಜಿಯಲ್ಲಿ ಇರುತ್ತೆ, ಕ್ರಿಶ್ಚಿಯನ್ ಮೈಥಾಲಜಿಯಲ್ಲಿ ಫಾದರ್ ಸನ್ ಹೋಲಿ ಸ್ಪಿರಿಟ್ ಅಂತಲೂ ಹೊಂದಿರುತ್ತೆ. ಪ್ಲಸ್ ನಮ್ಮಿಬ್ಬರು ಕನೆಕ್ಟಿವಿಟಿ ಒಂದು IITN ಮ್ಯಾಥಮೆಟಿಕ್ಸ್ ಮಾಡಿದಂಥ ವಿನಯ್ ಅಂತ, ಕಿರಣ್ ಅಂತ, ಅವರು ನೀವು ಯಾಕೆ ಮಾಡಬಾರ್ದು ಅಂತ ಒಂದು ನಮ್ಮಲ್ಲಿ ಒಂದು ಅಷ್ಟು ಸ್ಟ್ರೆಂತ್ ಇದೆ ಮಾಡಿ ಅಂತ ಅವ್ರು ಹೇಳಿದ್ದಷ್ಟೇ. ಅವ್ರು ನಮ್ಮ ಜೊತೆಲೇ ಇರಲಿಲ್ಲ, ಬಟ್ ಫೋರ್ಸ್ಫುಲಿ ಈ ಹ್ಯಾಸ್ ಡನ್. ಆಮೇಲೆ ಇನ್ನೊಬ್ಬರು ಅಕೌಂಟ್ಸು, ಅದೇ ಕಂಪ್ನಿಲಿ ಅಕೌಂಟ್ಸು ಅಲ್ಲಿ ಮಾಡ್ತಿದ್ದವರು, ನಿಮ್ಗೆ ಅಷ್ಟು ಟ್ಯಾಲೆಂಟ್ ಇದೆ, ಅಷ್ಟು ಎಜುಕೇಷನ್ ಇದೆ, ಅಷ್ಟು ಡೆಡಿಕೇಶನ್ ಇದೆ ನಿಮ್ಮಿಬ್ಬರಲ್ಲಿ, ಯಾಕೆ ಮಾಡಬಾರ್ದು ನೀವು ಅಂತ ಹೇಳಿ ಒಂದು ಫೋರ್ಸ್ಫುಲಿ ಅವರು ಒಂದು ಹೆಲ್ಪ್ ಮಾಡಿದ್ರು. ಹಾಗೆ ನಮ್ಮ ಪೀಣ್ಯ ಭಾಗದಲ್ಲೂ ಕೂಡ ನಾವು ಮಾಡೋಕ್ಕೆ ಹೋದಾಗ ಒಂದು ಕಲಮ್ಸ್ ಇಂಡಸ್ಟ್ರೀಸ್ ಅಂತ ಪಾಟೀಲ್ ಸರ್, ಪೀಣ್ಯ ಫಸ್ಟ್ ಸ್ಟೇಜಲ್ಲೇ ನಮ್ಮ ಸೆಕೆಂಡ್ ಕ್ರಾಸಲ್ಲಿ ಅವ್ರದ್ದು ಒಂದು ಬಸ್ ಬಾಡಿ ಬಿಲ್ಡಿಂಗ್ ಮಾಡೋ ಅಂಥ ಇಂಡಸ್ಟ್ರಿ. ಆ ಟೈಮ್ಗೆ ಅವ್ರು ಕ್ಲೋಸಿಂಗಲ್ಲಿ ಇದ್ದರು. ಅವ್ರದ್ದೇ ಕಂಪ್ನಿಲೇ ನೀವು ಮಾಡ್ಕೊಳ್ಳಿ ಅಂತ ಒಂದು ಅಡ್ರೆಸ್ಸು ಕೂಡ ಕೊಟ್ಟರು ಅವತ್ತು. ನೀವೇನು ಬಾಡಿಗೆ ಎಲ್ಲ ಕೊಡೋದು ಬೇಡ, ಮಾಡ್ತಾಯಿದ್ದೀರಾ ಅಂತ ಒಂದು ಕಾನ್ಫಿಡೆಂಟಾಗಿ ಅವ್ರು ಹೇಳಿದಂಥ ವ್ಯಕ್ತಿ ಇವತ್ತಿಲ್ಲ ಅವರು. ಮೊನ್ನೆನೂ ಕೂಡ ಅವರು ಮನೆಗೆ ಹೋಗಿ ಅವರ ಆಶೀರ್ವಾದ ತೊಗೊಂಬಂದೆ. ಯಾಕಂದರೆ ಈ ಮಟ್ಟದಲ್ಲಿ ನಾವು ಒಂದು ಬಂದಾಗ ಪ್ರತಿಯೊಬ್ಬರೂ ಕೂಡ ಒಂದು ಬಂದಿದ್ದ ದಾರಿ ಮರಿಬಾರ್ದು ಅಂದ್ಬಿಟ್ಟು ಪ್ರತಿಯೊಬ್ಬರೂ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಆ ರೀತಿ ಒಂದು ಜರ್ನಿ ಸ್ಟಾರ್ಟ್ ಆದಾಗ ಒಂದು 2003 ಗೌರ್ಮೆಂಟ್ ಲ್ಯಾಂಡು ಕೂಡ ಅಪ್ಲೈ ಮಾಡಿದ್ವಿ, ನಮ್ಮ ಇಂಡಸ್ಟ್ರಿಗೆ ಅಪ್ಲೈ ಮಾಡಿದ್ವಿ. ಒಂದು ಸ್ಯಾಂಕ್ಷನ್ನು ಮಾಡಿದ್ರು. ಸ್ಯಾಂಕ್ಷನ್ನು ಪೀಣ್ಯ ಸೆಕೆಂಡ್ ಸ್ಟೇಜಲ್ಲಿ ಒಂದು ಅಲಾಟ್ಮೆಂಟ್ ಮಾಡಿದ್ರು. ಕಟ್ಟಕ್ಕೆ ದುಡ್ಡಿಲ್ಲ. ಒಂದು ಕಡೆ ಸಂತೋಷ ಅಲಾಟ್ಮೆಂಟ್ ಆಗಿದೆ ಅಂತ, ಒಂದು ಕಡೆ ದುಡ್ಡಿಲ್ಲ. ಸರಿ, ಆಗಲೂ ಕೂಡ ಏನೋ ಒಂದು ಅವ್ರ ಇವ್ರ ಹತ್ರ ಈಸ್ಕೊಂಡು ಮತ್ತು ನಾವು ಸೇವಿಂಗ್ಸ್ ಮಾಡಿದ್ದು ಒಂದು. ಆಮೇಲೆ ಈ ಕಂಪ್ನಿ ಸ್ಟಾರ್ಟ್ ಆದಾಗ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ವಿಪ್ರೋ ಅಲ್ಲಿ ಒಂದು ½ ಅನ್ ಅವರ್ ಇಂಟರ್ವ್ಯೂ ಮಾಡಿ ಒಂದು ಆರ್ಡ್ರ್ ಕೊಟ್ಟರು. ಆ ಆರ್ಡ್ರು ಸಂಜೆ 6ರಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿಕೊಡ್ತಿದ್ವಿ. ಫಸ್ಟ್ ಚೆಕ್ 12.5 ಲಕ್ಷ ಬಂತು. ಇವತ್ತಿಗೂ ಕೂಡ ಆ ಚೆಕ್ ಕಾಪಿ ಇಟ್ಕೊಂಡಿದ್ದೀವಿ. ಯಾಕಂದರೆ 2,000 3,000 ತೊಗೊತಿದ್ದಂಥವ್ರು ಒಂದೇ ಸಲ 12,000 ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇವತ್ತು ಕೂಡ ಅದನ್ನು ನೆನೆಸ್ಕೊತೀವಿ. ಇವತ್ತಿಗೂ ಕೂಡ ಫಸ್ಟ್ ಮೊಬೈಲು, ಫಸ್ಟ್ ನಮ್ಮ ಚೇತಕ್ಕು ಸೆಕೆಂಡ್ ಹ್ಯಾಂಡ್ಲು ಎಲ್ಲ ಹಾಗೆ ಇಟ್ಟಿದ್ದೀವಿ. ಒಂದು ಟೈಪ್ ರೈಟರು, ನಾವು ಮಾಡ್ತಾ ಇದ್ದಿದ್ದಂಥ ಒಂದು ರಿಪೋರ್ಟ್ಸ್ಗೆ, ಬಿಲ್ಲಿಗೆ. ಹೌದು. ಒಂದು ವಾರ ನಾವು ಒಂದು 150 ಕಿಲೋಮೀಟರ್ ಅಷ್ಟು ನಾವು ಓಡಾಡ್ತಿದ್ವಿ. ಒಂದು ಮಾರ್ಕೆಟಿಂಗಿಗಾಗಲಿ, ಒಂದು ಯಾರನ್ನಾರು ಮೀಟ್ ಮಾಡಬೇಕಾದ್ರೆ. ಆ ಮೀಟ್ ಮಾಡೋ ಟೈಮಲ್ಲಿ ನಮ್ಮದೇ ಆದಂಥ ಕೈಗಾರಿಕೆ ಇರಲಿಲ್ಲ. ಎಲ್ಲೇ ಹೋದ್ರೂ ಕೂಡ ಒಂದು ಫೀಲ್ಡ್ ವರ್ಕ್ ಅಂತ ನಮ್ಮಲ್ಲಿ ಆ್ಯಕ್ಟಿವಿಟೀಸ್ ಇತ್ತು. ಹಾಗಾಗಿ ನಮ್ಮ ಆ್ಯಕ್ಟಿವಿಟೀಸ್ ಬಂದು ಲೈಕ್ ಎ ಮೆಟೀರಿಯಲ್ಸ್ ಡಾಕ್ಟ್ರ್ ಥರ ನಮ್ಮದು. ಈಗ ಹಾಸ್ಪಿಟ್ಲಲ್ಲಿ ಅಲ್ಟ್ರಾಸೋನಿಕ್ ಸ್ಕ್ಯಾನಿಂಗ್ ಮಾಡೋದಾಗಲಿ, ಎಕ್ಸ್ರೇ ಒಂದು ಮಾಡೋದಾಗಲಿ, ಅದೇ ರೀತಿ ನಾವು ಕಬ್ಬಿಣಗಳಿಗೆ ಮಾಡ್ತೀವಿ, ಪ್ರಾಡಕ್ಟ್ಸ್ ಮಾಡ್ತೀವಿ. ಇವಾಗ ಬ್ರಿಡ್ಜಸ್ ಇನ್ಸ್ಪೆಕ್ಷನ್ ಮಾಡ್ತೀವಿ, ಸ್ಟೀಲ್ ಸ್ಟ್ರಕ್ಚರ್ಸ್ ಮಾಡ್ತೀವಿ. ಏರ್ಪೋರ್ಟ್ ಫ್ರಂಟ್ ಸ್ಟ್ರಕ್ಚರ್ ನೋಡಿದ್ರೆ ಅದೆಲ್ಲ ನಾವು ಇನ್ಸ್ಪೆಕ್ಷನ್ಸ್ ಮಾಡಿರೋದು. ವಂಡರ್ಲಾ ಆಗಿರ್ಬೋದು, ಅಥವಾ ಯಾವುದೇ ಜಾಯ್ ರೈಡ್ಸ್ ಆಗಿರ್ಬೋದು. ಲುಲು ಮಾಲಲ್ಲಿ ನೀವು ಜಾಯ್ ರೈಡ್ಸಲ್ಲಿ ನೀವೇನಾದ್ರು ಟ್ರಾವೆಲ್ ಮಾಡಿದರೆ ಅದೆಲ್ಲ ಸೇಫ್ಟಿ ಆಸ್ಪೆಕ್ಟ್ಸಲ್ಲಿ ನಾವು ಹ್ಯಾಂಡ್ಲ್ ಮಾಡ್ತೀವಿ. ಈ ಒಂದು ಇದ್ದಾಗ ಒಂದು ವಾರ ಅಷ್ಟೇ ನಾವು ಕಸ್ಟಮರ್ಸ್ನ ಭೇಟಿ ಮಾಡಿದ್ದೆವು. ಮೌತ್ ಆನ್ ಮಾತ್ ಹೋಗಿ ಒಬ್ರಿಗಿಂದ ಒಬ್ರಿಗೆ ಪರಿಚಯ ಆಗಿ ಅದೇ ರೀತಿ ಬೆಳ್ಕೊಂಡು, ಅದೇ ರೀತಿ ನಮ್ಮ ಪೀಣ್ಯ, ಎಸ್ಪೆಷಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ಬೆಳೆಸಿದ್ದು ನಮ್ಮನ್ನ. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಆದಾಗ, ಒಂದು ಲ್ಯಾಂಡ್ ಅಲಾಟ್ಮೆಂಟ್ ಅಂತ ಆದಾಗ, ಅದಕ್ಕೆ ಆದಂಥ ಒಂದು ಅಡ್ಜಸೆಂಟ್ ಲ್ಯಾಂಡು, 1,500 ಸ್ಕ್ವೇರ್ ಫೀಟ್ ಅಡ್ಜಸೆಂಟ್ ಲ್ಯಾಂಡು. ಆ ಲ್ಯಾಂಡ್ ಒಂದು ಸ್ಯಾಂಕ್ಷನ್ಗೆ ಮತ್ತೆ ಒಂದು ಅಪ್ಲೈ ಮಾಡಿದಾಗ ಅದು ಸ್ಯಾಂಕ್ಷನ್ ಮಾಡ್ದೇ ಫೈಲ್ ಎತ್ತಿಟ್ಕೊಂಡು ಹರಾಸ್ಮೆಂಟ್ ಆಗಿ, ಕೊನೆಗೆ ಇದನ್ನು ನಮ್ಮ ದೇಶದ ಪ್ರೆಸಿಡೆಂಟ್ ಅವ್ರಿಗೂ ಕೂಡ ಲೆಟ್ರ್ ಮಾಡಿ, ಗವರ್ನರ್ ಲೆಟ್ರ್ ಮಾಡಿ, ಅಷ್ಟೆಲ್ಲ ಫೈಟ್ ಮಾಡಿ, ಆಮೇಲೆ ಯಾವುದೇ ಒಂದು SSI ಮಿನಿಸ್ಟರ್ ಆದರೂ ಕೂಡ ಅವ್ರಿಗೆಲ್ಲ ಕರೆಸ್ಪಾಂಡೆನ್ಸ್ ಮಾಡ್ಕೊಂಬಂದು ಕೊನೆಗೂ ಕೂಡ ಆ ಲ್ಯಾಂಡ್ ಆಗದೇ ಇರೋ ಥರ ಮಾಡ್ಕೊಂಡು ಪಕ್ಕದಲ್ಲಿರೋರಿಗೆ ಇವ್ರಿಗೆ ಆಗಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ KSSLC ಡಿಪಾರ್ಟ್ಮೆಂಟ್ ಅವರು ಮಾಡಿದ್ರು. ಬಟ್ ಅದು ಪ್ಯಾರಲಲ್ ಆಗಿ ನಾವು ಏನು ಮಾಡಿದ್ವಿ, ನಮ್ಮದೇ ಆದಂಥ ಇನ್ನೂ ದೊಡ್ಡದಾಗೆ ಸಂಸ್ಥೆ ಕಟ್ಕೊಬೇಕು ಅಂತ ಪ್ರೈವೇಟ್ ಆಗಿರೋ ಅಂಥ ಜಾಗನ ಒಂದು 4,000 ಸ್ಕ್ವೇರ್ ಫೀಟ್ ಜಾಗನೂ ಕೂಡ ಪರ್ಚೇಸ್ ಮಾಡಿ ಒಂದು 20,000 ಸ್ಕ್ವೇರ್ ಫೀಟ್ ಅಷ್ಟು ಬಿಲ್ಡಪ್ ಮಾಡಿ 2016 ಸ್ಟಾರ್ಟ್ ಮಾಡಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 18 ಅಲ್ಲಿಗೆ ಮೂವ್ ಆಗಿದ್ವಿ. ಆ ನಿಟ್ಟಿನಲ್ಲಿ ನಮಗೆ ಯಾಕೆ ನಾವು ಒಂದು ಅಸೋಸಿಯೇಷನಲ್ಲಿ ಹೋಗಬಾರ್ದು, ಜಾಯ್ನ್ ಆಗಬಾರ್ದು, ಒಂದು ಸೇವೆ ಸಲ್ಲಿಸಬಾರ್ದು, ಅದನ್ನು ಕೂಡ ಒಂದು ಅನುಭವ ತೊಗೊಬಾರ್ದು, ಅಥವಾ ನಮ್ಮ ಥರ ಕಷ್ಟ ಅಂತ ಬಂದವ್ರಿಗೆ ಯಾಕೆ ಹೆಲ್ಪ್ ಮಾಡಬಾರ್ದು ಅಂತ ಅವತ್ತು ಒಂದು ಡಿಸಿಷನ್ ತೊಗೊಂಡು 2011-12
ನಮಗೆ ಆವಾಗಿನ ಒಂದು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು ಪ್ರೆಸಿಡೆಂಟ್ ಇದ್ದರು ನಮ್ಮ ಪೀಣ್ಯ ಕೈಗಾರಿಕಾ ಸಂಘಕ್ಕೆ, ಮತ್ತು ಗೌರವ ಕಾರ್ಯದರ್ಶಿಯಾಗಿ ಡಿ ವೆಂಕಟೇಶ್ ಅವರು ಇದ್ದರು. ಅವರು ಒಂದು ಅವಕಾಶ ಕೊಡ್ತಾರೆ, ಅಂದರೆ ಸ್ಪೆಷಲ್ ಇನ್ವೈಟಿ ಆಗಿ. ಆ ಸ್ಪೆಷಲ್ ಇನ್ವೈಟಿ ಆಗಿ ಒಂದು ಅವಕಾಶ ಕೊಟ್ಟಿರೋದನ್ನ 100% ಒಂದು ಇನ್ವೈಟಿ ಮೆಂಬರ್ ಆಗಿ ಒಂದು ಉಪಯೋಗಿಸ್ಕೊಂಡಿರೋ ವ್ಯಕ್ತಿ ಅಂದರೆ ನಾನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಗೌರವ ಕಾರ್ಯದರ್ಶಿಗಳು ಒಂದು ನನ್ನ ನೇಮ್ ರೆಕಮೆಂಡ್ ಮಾಡಿದಾಗ ಅವತ್ತಿನ ಅಧ್ಯಕ್ಷರು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು, ಯಾರಪ್ಪ ಶಿವಕುಮಾರು ಯಾರು, ಅವ್ರು ಯಾರಿಗೂ ಗೊತ್ತೇ ಇಲ್ಲ, ಅವ್ನಿಗೆ ಏನಕ್ಕೆ ಕೊಡಬೇಕು ಅಂತ ಹೇಳಿದ್ರು. ಸರಿ, ಒಂದು ಆ ಮಾತು ಕೇಳಿದ ತಕ್ಷಣ ಇದೇ ವ್ಯಕ್ತಿ ಹತ್ರ ನಾನು ಒಂದು ಅಪ್ರಿಷಿಯೇಷನ್ ತೊಗೊಬೇಕು ಅಂತ ಹೇಳಿ ಒಂದು 2 ತಿಂಗಳು ಅವಧಿಯಲ್ಲಿ ಒಂದು 2012 ಒಂದು ಎಕ್ಸಿಬಿಷನ್ ಪ್ಲ್ಯಾನ್ ಮಾಡ್ತಾರೆ, PIA ಎಕ್ಸ್ಪೋ 2012 ಅಂತ. ಅವತ್ತಿನ ಒಂದು ಚೇರ್ಮನ್ಶಿಪ್ ಆಗಿ ಒಂದು ಮಲಯಾದ್ರಿ ರೆಡ್ಡಿ ಅಂತ ಅವರು ಕೌನ್ಸಿಲ್ ಮೆಂಬರ್ ಆಗಿದ್ದರು, ಅವ್ರಿಗೆ ಕೊಟ್ಟಿರ್ತಾರೆ ಚೇರ್ಮನ್ ಆಗಿ. ಅವರ ಸುತ್ತಮುತ್ತದಲ್ಲಿ ಯಾರು ಸ್ನೇಹಿತರಿದ್ರು ಯಾರೂ ಸಪೋರ್ಟಿಂಗ್ ಆಗಿರಲ್ಲ. ಯಾಕಂದರೆ ಎವ್ರಿ ಒನ್ ಈಸ್ ಥಿಂಕಿಂಗ್ ಅಬೌಟ್ ದ ನೆಗೆಟಿವಿಟಿ ಥಿಂಗು, ಏನು 2 ತಿಂಗಳಲ್ಲಿ ಎಲ್ಲಿ ಮಾಡೋಕ್ಕಾಗುತ್ತೆ ಇದು ಅಂತ. ಬಟ್ ಕೆಲಸ ಮಾಡೋರಿಗೆ ಯಾವುದೋ ಒಂದು ಅವಕಾಶ ಸಿಕ್ಕಿದ್ರೆ ಮಾಡ್ಬೋದು ಅನ್ನೋ ಒಂದು ಇದನ್ನು ನಾನು ನಿಜವಾಗ್ಲೂ ಪ್ರೂವ್ ಮಾಡ್ಕೊಂಡಿದ್ದೀನಿ. ಅದೇ ವ್ಯಕ್ತಿ ಯಾರು ಶಿವಕುಮಾರ್ ಇನ್ವೈಟಿ ಕೊಡಬೇಕಾ ಅಂದ ವ್ಯಕ್ತಿ ಆ ಈವೆಂಟ್ ಮುಗಿದ ಮೇಲೆ ಅಪ್ರಿಸಿಯೇಷನ್ನು ನನಗೆ ಮಾಡಿದ್ರು. ಇವತ್ತು ಕೂಡ ಆ ಅಪ್ರಿಸಿಯೇಷನ್ನು ಬೇರೆ ಅಪ್ರಿಸಿಯೇಷನ್ಗೆ ಮೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅವತ್ತು ಒಂದು ಕಷ್ಟಪಟ್ಟು ಕೆಲಸ ಮಾಡ್ಕೊಂಬಂದಾಗ ಒಂದು ಇದು ಬಂದಾಗ, ಪ್ಲಸ್ ಅದಾದಮೇಲೂ ಕೂಡ ಜರ್ನಿಯಲ್ಲಿ ಒಂದು ಯಾವುದೇ ಒಂದು ನಮ್ಮ ಸಂಘದಲ್ಲಿ ಯಾವುದೇ ಒಂದು ಸಂಘ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಕಾಲು ಎಳೆಯೋರು ಇರ್ತಾರೆ. ಎಲ್ಲ ಥರ ಇದ್ರೂ ಕೂಡ ಸಿನ್ಸಿಯರಾಗಿ ಒಂದು ಹಾರ್ಡ್ ವರ್ಕ್ ಮಾಡ್ತಾ ಒಂದು ಕೆಲಸ ಮಾಡಿಕೊಂಡು ಬರ್ತಿದ್ದೆ. ಯಾರೇ ಒಂದು ಪ್ರೆಸಿಡೆಂಟ್ ಅವಧಿ ಇರಲಿ, ನಮ್ಮವರೇ ಆಗಿರಲಿ, ಆಪೋಸಿಟ್ ಅವರೇ ಆಗಲಿ, ಸಂಸ್ಥೆ ಅಂತ ಕೆಲಸ ಮಾಡಿದ್ದೀನಿ. ಇವತ್ತಿಗೂ ಕೂಡ ಸಂಸ್ಥೆ ಅಂತ ಕೆಲಸ ಮಾಡಿ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರೀಚ್ ಆಗೋದಕ್ಕೆ ಒಂದು ಲಾಸ್ಟ್ 3-4 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ನಾನು ಸಂಸ್ಥೆಯಲ್ಲಿ ಕೆಲಸ ಮಾಡೋ ಒಂದು ದೇವರು ಅವಕಾಶ ಕೊಟ್ಟರು. ಒಂದು ಲಾಸ್ಟ್ 4ನೇ ವರ್ಷದ ಹಿಂದೆ ಒಂದು ನಮ್ಮ ಟೀಮ್ ಸೋತಾಗ ಅವತ್ತಿಗೂ ಕೂಡ ನಾನು ಅಪೋಸಿಷನಲ್ಲಿದ್ದೆ. ಒಂದು ಎಲ್ಲೂ ಕೂಡ ನಾನು ಡಿಸ್ಟರ್ಬ್ ಆಗದೆ ಒಂದು ದೇವರ ಆಶೀರ್ವಾದ ಮಾಡಿದ ಅಪೋಸಿಷನ್ ಟೀಮಲ್ಲಿ ಕುತ್ಕೊಬೇಕು ಅಂತ ಕೂತ್ಕೊಂಡಿದ್ದೀವಿ. ಅಲ್ಲೇ ಕೆಲಸ ಮಾಡೋಣ, ಅದಕ್ಕೆ ನ್ಯಾಯ ಒಂದು ಒದಗಿಸ್ಕೊಟ್ವಿ. ಆವಾಗ ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಈಗೇನು ಒಂದು ಟೀಮಲ್ಲಿದ್ದೀನಿ, ಈಗ ನಮ್ಮ ಪೃಥ್ವಿರಾಜ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪೀಣ್ಯ ಭಾಗದ ಮಂಜುನಾಥ್ ಆಗಿರ್ಬೋದು, ಮಲ್ಲೇಶ್ ಗೌಡ್ರು ಆಗಿರ್ಬೋದು ಅಂತ ಒಂದು ಅವರೆಲ್ಲ ಒಂದು ಸಹಾಯ ಮಾಡಿದ್ದಾರೆ. ಒಂದು ಕಿರಣ್ ಆಗಿರ್ಬೋದು, ಗೋವಿಂದಪ್ಪ ಅವರಾಗಿರ್ಬೋದು, ಅಂದರೆ ಯಾರ್ಯಾರು ಒಂದು ಕೆಲಸ ಮಾಡೋ ವ್ಯಕ್ತಿನ ಇಷ್ಟಪಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ಪೀಣ್ಯ ಭಾಗದಲ್ಲಿ ತುಂಬಾ ಹೆಲ್ಪ್ಫುಲ್ಲಾಗಿ ನಮಗೆ ಒಂದು ಸ್ಪೋರ್ಟಿವ್ ಆಗಿ ಇದೆಲ್ಲ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಪೀಣ್ಯ ಭಾಗದ ಒಂದು ಪೀಣ್ಯ ರಮೇಶ್ ಅವರು ಕೂಡ ಒಂದು ಕೆಲಸ ಮಾಡೋರಿಗೆ ಒಂದು ಅನ್ಯಾಯ ಆಗ್ತಿದೆ ಅಂತ ಅವರು ಕೂಡ ನಮಗೆ ಒಂದು ಹೆಲ್ಪ್ ಮಾಡ್ಕೊಂಡು ಬಂದಾಗ ಒಂದು ಸೆಕ್ರೆಟ್ರಿ ಆಗಿ, ವೈಸ್ ಪ್ರೆಸಿಡೆಂಟ್ ಆಗಿ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ, ಪ್ರೆಸಿಡೆಂಟ್ ಆಗೋ ರೀತಿ ದೇವರು ನನಗೆ 4 ವರ್ಷ ಕಂಟಿನ್ಯೂಸ್ ಆಗಿ ಅವಧಿ ಒಂದು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಈ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಇವತ್ತು ಕೂಡ 18 hours to 20 hours ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ದೇವರ ಆಶೀರ್ವಾದ ಮಾಡಿದಾಗ ಮೆಂಬರ್ಸ್ಗೆ ಸಾಕಷ್ಟು ಸಮಸ್ಯೆಗಳಿದೆ ಪೀಣ್ಯದಲ್ಲಿ, ಅದೆಲ್ಲ ಅಡ್ರೆಸ್ ಮಾಡಬೇಕು, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ. ಮತ್ತು ಕಂಪ್ನಿದು ಕೂಡ ನಮ್ಮ ರವಿಕುಮಾರ್ ಅವರು ಒಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಅವರು ಕೂಡ ಕಂಪ್ನಿ ನೋಡ್ತಾ ಈ ವರ್ಷ ಮುಗಿಸ್ಕೊಂಬನ್ನಿ ಅಂತಲೂ ಹೇಳಿದ್ದಾರೆ. ಸರ್, ತಾವು ಮತ್ತು ರವಿಕುಮಾರ್ ಅವರು ತುಂಬ ಸ್ಟ್ರಗಲಲ್ಲಿ, ತುಂಬ ಕಷ್ಟದಂಥ ಸಂದರ್ಭದಲ್ಲಿ ತಾವೇ ಕಟ್ಟಿ ಬೆಳೆಸಿದಂಥ ಸಂಸ್ಥೆ ಗಳಿಸಿದಂಥ ಆದಾಯ ಎಷ್ಟು ಸರ್? ಸರ್, ಆದಾಯ ಇಲ್ಲಿ ಏನಂದರೆ ನಮ್ಮ ಯುವ ಜನಕ್ಕೆ ಹೇಳಬೇಕಂದ್ರೆ ಯೂತ್ಸ್ಗೆ ನಾವು ಸ್ಯಾಲ್ರಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ವರ್ಷಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವರ್ಷಕ್ಕೆ ಏನೊಂದು ಪ್ರಾಫಿಟ್ಟು ಲಾಸು ವರ್ಷದ ರೀತಿಲಿ. ಈಗ ಎಲ್ಲರೂ ಡಿಸಪಾಯಿಂಟ್ ಆಗೋದು ಇವತ್ತಿನ ಯಂಗ್ ಜನ್ರೇಷನು ಸ್ಟಾರ್ಟಿಂಗ್ ಮಾಡಿದ ತಕ್ಷಣವೇ ನಮಗೆ ಪ್ರಾಫಿಟ್ ಬರಬೇಕಂತ ಹೇಳ್ತಾರೆ. ಅದು ತಪ್ಪು. ಆ್ಯಕ್ಚುಲಿ ಯಾವಾಗ ನಮಗೆ ಅಡಚಣೆ ಆಗುತ್ತೆ ಅದರಲ್ಲಿ ದೇವರು ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ ಒಂದು ಟೆಸ್ಟ್ ಮಾಡ್ತಾರೆ. ಆವತ್ತಿನ ದಿನ ನಾವು ಯಾವ ರೀತಿ ಸ್ಟ್ರಾಂಗಾಗಿ ನಿಂತ್ಕೊತೀವಿ, ಪ್ರತಿಯೊಂದು ಪ್ರಾಬ್ಲಮ್ಸನ್ನು ನಾವು ಧೈರ್ಯದಿಂದ ನಾನು ಫೇಸ್ ಮಾಡ್ಕೊಂಬಂದೆ. ಎದುರ್ಸಕ್ಕೆ ಬರ್ತಾರೆ, ಮತ್ತು ಒಂದು ಎಲ್ಲ ಆ್ಯಂಗಲನ್ನು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಬರ್ತಾರೆ. ಆ ರೀತಿ ಇವಾಗ ನಮ್ಮ ಆದಾಯ ಅಂದಿದ ತಕ್ಷಣ ನಮಗೆ ಎಲ್ಲಿ ಅಮೌಂಟ್ ಬರ್ತಿತ್ತು, ಒಂದು ಯೂತ್ಸ್ಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡೋದು, ಖರ್ಚು ಕಮ್ಮಿ ಮಾಡ್ಕೊಬೇಕು. ಅವ್ರಿಗೆಷ್ಟು ಅವಶ್ಯಕತೆ ಇರುತ್ತೆ ಅಷ್ಟೇ ಖರ್ಚು ಮಾಡಬೇಕು. ಈಗ 1 ಲಕ್ಷ ಬರೋನು 1.5 ಲಕ್ಷ ಕಮಿಟ್ ಆಗಿರ್ತಾನೆ, 2 ಲಕ್ಷ ಇರೋನು 3 ಲಕ್ಷ ಕಮಿಟ್ ಆಗಿರ್ತಾನೆ, EMI ಕಟ್ಟೋ ರೀತಿ. ಆ ರೀತಿ ಒಬ್ಬ ಮನುಷ್ಯ ಆಗಿ ಏನು ಅವನು ಖರ್ಚು, ಊಟ ಬಟ್ಟೆ ಅಷ್ಟು, ಮತ್ತು ಬಿಸ್ನೆಸ್ಗೆ ಏನು ಪ್ರಾಮುಖ್ಯತೆ ಕೊಡಬೇಕೋ ಆ ರೀತಿ ನಾವು ಮಾಡ್ಕೊಳ್ತಾ ಬಂದ್ವಿ.
ಯಾವತ್ತೂ ಕೂಡ ನಾವು ಸ್ಟಾರ್ಟಿಂಗೇ ಅಮೌಂಟು ತೊಗೊಬೇಕು ಅನ್ನೋ ರೀತಿಲಿ ನಾವು ಮಾಡಲಿಲ್ಲ. ಅವತ್ತಿನ ಒಂದು ಇದರಲ್ಲಿ ಇಯರ್ ಆನ್ ಇಯರು ಗ್ರೋತ್ ರೇಟು ನಮಗೆ 10-20% ಇಯರ್ ಆನ್ ಇಯರ್ಗೆ ಗ್ರೋತ್ ರೇಟ್ ಅವತ್ತಿಂದ ಬಂದಿದೆ. ಆಮೇಲೆ ಸ್ಟಾರ್ಟಿಂಗ್ ಒಂದು 5 ವರ್ಷದವರೆಗೂ ನಾವಿಬ್ಬರೇ ಕೆಲಸ ಮಾಡ್ಕೊಂಡ್ಬಂದಿದ್ವಿ, ಯಾರನ್ನೂ ಎಂಪ್ಲಾಯ್ ಇಟ್ಟಿಲ್ಲ. ಯಾಕಂದರೆ ಒಂದು ಸ್ಯಾಲ್ರಿ ಕೊಟ್ಟರೆ ಮತ್ತೆ ತಿರ್ಗಾ ನಾವು ಅದನ್ನು ಇನ್ವೆಸ್ಟ್ಮೆಂಟ್ ಮುಖಾಂತರದಲ್ಲಿ ಹಾಕೋಕ್ಕಾಗಲ್ಲ. ಆ ರೀತಿಲಿ ನಾವು ಕೆಲಸ ಮಾಡಿಕೊಂಡು ಪ್ರತಿಯೊಂದೂ ಒಂದು ಇದು ಮಾಡಿಕೊಂಡು ಡೇ ಆ್ಯಂಡ್ ನೈಟು ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಒಂದು ಏನು ಅಂದರೆ ಎವ್ರಿ ಇಯರ್ 20% ಗ್ರೋತ್ ಇದೆ. ಮತ್ತು ಒಂದು ನಮ್ಮ ಅನುಭವ ವೇಸ್ಟ್ ಆಗಬಾರ್ದು ಅಂತ ಒಂದು ಟ್ರೈನಿಂಗ್ ಸೆಂಟರು ಕೂಡ ನಾವು ಸ್ಥಾಪನೆ ಮಾಡಿದ್ವಿ. ಟ್ರಿನಿಟಿ ಅಂದರೆ ನಾವು ಮಾಡ್ತಾ ಇರೋ ಕೆಲಸನೇ ಒಂದು ಹೈಯೆಸ್ಟ್ ಕ್ವಾಲಿಫಿಕೇಷನ್ ತೊಗೊಂಡು ಈ ಥರ ಒಂದು ಫೀಲ್ಡಲ್ಲೂ ಕೂಡ ಒಂದು ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಮಾಡಿದಾಗ ಅವ್ರಿಗೂ ಕೂಡ ಎಲ್ಲಾದರೂ ಹೋಗಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಅಥವಾ ಕೆಲಸ ಮಾಡೋರ್ಗೂ ಕೂಡ. ತಮ್ಮ ಸಂಸ್ಥೆನಲ್ಲಿ ಟ್ರೈನಿಂಗ್ ತೊಗೊಬೇಕಂದ್ರೆ ಏನು ವಿದ್ಯಾರ್ಹತೆ ಏನಿರಬೇಕು ಅಂತ? ನಮ್ಮಲ್ಲಿ ಏನಂದರೆ NDT ಅಂತ ಹೇಳ್ತೀವಿ, ನಾನ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ ಅಂತ. ಈಗ ಹಾಸ್ಪಿಟ್ಲಲ್ಲಿ ಹೋದಾಗ ಅಲ್ಟ್ರಾಸೋನಿಕ್ ಸ್ಕ್ಯಾನಿಂಗ್ ಅಂತ ಹೇಳಿದೆ, ಎಕ್ಸ್ರೇ ಅಂತ ಹೇಳಿದೆ. ಅದನ್ನು ಯಾವ ರೀತಿ ಮಾಡೋದು, ಆ ರೀತಿ ಮಾಡೋದಕ್ಕೆ ಒಂದು ಕ್ವಾಲಿಫಿಕೇಷನ್ ಅನ್ನೋದು ಮಿನಿಮಮ್ 10th ಸ್ಟ್ಯಾಂಡರ್ಡ್, ಮಿನಿಮಮ್ 10th ಆಗಿರೋರು ಅಥವಾ ITA ಪಾಸ್ ಆಗಿರೋರು ಅಥವಾ ಫೇಲ್ ಆಗಿರೋರು ಮತ್ತು ನಮ್ಮ ಡಿಪ್ಲೊಮಾ ಮುಗಿಸಿರೋರು ಅಥವಾ ಇಂಜಿನಿಯರಿಂಗ್ ಮುಗಿಸಿರೋರು ಅವರೆಲ್ಲನೂ ಟ್ರೈನಿಂಗ್ ಮಾಡಿಕೊಂಡ್ರೆ ಇದು ಒಂದು ಸೆಕ್ಟರಲ್ಲಿ ಅವರು ಕೆಲಸ ಒಂದು ಆಪರ್ಚುನಿಟಿ ತುಂಬಾ ಇದೆ, ಇಂಡಿಯಾದಲ್ಲಾಗಿರ್ಬೋದು ಅಥವಾ ಬೇರೆ ದೇಶದಲ್ಲಾಗಿರ್ಬೋದು. ಆ ಒಂದು ಇದರಲ್ಲಿ ಪ್ಯಾರಲಲ್ ಆಗಿ 2006ಇಂದ ನಾವು ಅದನ್ನು ಕೂಡ ಪ್ರಾರಂಭ ಮಾಡ್ಕೊಂಬಂದ್ವಿ ನಾವು ಮತ್ತು ರವಿಕುಮಾರ್ ಅವರು. ಅದರಲ್ಲಿ ಏನಂದರೆ ಅವರು ಥಿಯರಿಟಿಕಲ್ ಪಾರ್ಟ್ ತೊಗೊತಿದ್ರು, ನಾನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ತೊಗೊತಿದ್ದೆ. ಆಮೇಲೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇರೋ ಅಂಥವ್ರು. ಈಗ ಹಾಸ್ಪಿಟ್ಲಲ್ಲಿ ಹೇಗೆ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಹಾಸ್ಪಿಟ್ಲ್ ಇರುತ್ತೆ, ಅದೇ ರೀತಿ ಒಂದು ನಮ್ಮ ಇಂಜಿನಿಯರಿಂಗ್ ಸೆಕ್ಟರಲ್ಲೂ ಕೂಡ ಒಂದು ಫ್ಯಾಕ್ಟ್ರಿ ಇರಬೇಕು. ಆ್ಯಕ್ಚುಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಫ್ಯಾಕ್ಟ್ರಿ ಇರಬೇಕು. ನಮ್ಮಲ್ಲಿ ಏನಾಗ್ತಿದೆ, ಇಂಡಸ್ಟ್ರಿ ಇತ್ತು, ಒಂದು ಇನ್ಸ್ಪೆಕ್ಷನ್ ರಿಲೇಟೆಡ್ ಥಿಂಗ್ಸ್ನೆಲ್ಲ ಮಾಡ್ತಿದ್ವಿ. ಮತ್ತು ಅದರಲ್ಲೇ ಕೂಡ ಪ್ಯಾರಲಲ್ ಆಗಿ ವೆಲ್ಡಿಂಗ್ ಲೈನು ನಾವು ಒಂದು ಕಾನ್ಸಂಟ್ರೇಟ್ ಮಾಡಿದ್ವಿ. ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ಸು ಕೂಡ ಸ್ಟಾರ್ಟ್ ಮಾಡಿದಾಗ ಫ್ರೆಷರ್ಸ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನ್ಸ್ ಆಗಿರ್ಬೋದು, ಅವರು ಬಂದಾಗ ನಮಗೇನಾಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಶೇರ್ ಮಾಡ್ಕೊಂಡಂಗಿರುತ್ತೆ. ಆ್ಯಂಡ್ ವಿ ಆರ್ ಕ್ರಿಯೇಟಿಂಗ್ ದೆಮ್ ಪ್ರೊಫೆಷನಲ್, ಶೇರಿಂಗ್ ಅವರ್ ಎಕ್ಸ್ಪರ್ಟೈಸ್ ಆ್ಯಂಡ್ ಕ್ರಿಯೇಟಿಂಗ್ ದೆಮ್ ಪ್ರೊಫೆಷನಲ್ಸ್ ಅಂತ ಒಂದು ಕ್ಯಾಪ್ಷನ್ ನಾವೇ ಮಾಡ್ಕೊಂಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಅದು ಕೂಡ ಪ್ಯಾರಲಾಗಿ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಅದು ಒಂದು ಇನ್ಕಮ್ ಸೋರ್ಸ್ ಇರುತ್ತೆ. ಎಜುಕೇಷನ್ ಸೆಕ್ಟರ್ ಅಂದಮೇಲೆ ಇನ್ಕಮ್ ಅಂತೂ ನಮಗೆ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಮತ್ತು ನಮ್ಮ ಏನು ಜನಸಂಖ್ಯೆನೂ ಜಾಸ್ತಿ ಇರೋದ್ರಿಂದ ವಿದ್ಯಾಭ್ಯಾಸನೂ ಕೂಡ ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾರೆ, ಎಲ್ಲರೂ ITA ಮಾಡ್ತಾರೆ, ಎಲ್ಲರೂ ಡಿಪ್ಲೊಮಾ ಮಾಡ್ತಾರೆ ಅನ್ನೋದಿರುವಾಗ ಈ ಒಂದು ಇಂಡಸ್ಟ್ರೀಸ್ಗೂ ಕೂಡ ಒಂದು ಕ್ವಾಲಿಫೈಡು ಮತ್ತು ವ್ಯಾಲ್ಯೂ ಆ್ಯಡೆಡ್ ಕೋರ್ಸ್ ಅಂತ ನಮ್ಮದು ಕನ್ಸಿಡರ್ ಮಾಡ್ತೀವಿ. ಆ ಒಂದು ವಿದ್ಯಾಭ್ಯಾಸ ಮಾಡಿಕೊಂಡು ಬಂದಾಗ ಸರ್, ಈಗ ತಾವು ಒಬ್ಬ P1 ಮಗನಾಗಿ ಇವತ್ತು ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ಒಂದು ಸ್ಥಾನವನ್ನು ಅಲಂಕರಿಸಿರುವಂಥದ್ದು ಎಷ್ಟು ಹೆಮ್ಮೆ ಅನಿಸುತ್ತೆ, ಮತ್ತು ಇದಕ್ಕೋಸ್ಕರ ತಾವು ಪಟ್ಟಂಥ ಸ್ಟ್ರಗಲ್ ಬಗ್ಗೆ ಹೇಳೋದಾದರೆ? ಖಂಡಿತ ಹೆಮ್ಮೆ ಆಗೇ ಆಗುತ್ತೆ. ಯಾಕಂದರೆ ಏಷ್ಯಾದಲ್ಲೇ ಒಂದು ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟು, ಪ್ಲಸ್ ಅದರಲ್ಲಿ 46th ಪ್ರೆಸಿಡೆಂಟು, ಯಾವುದೇ ಥರ ರಿಲಿಜಿಯನ್ ಬೇಸ್ಡ್ ಇಲ್ಲದೆ, ಕ್ಯಾಸ್ಟ್ ಬೇಸ್ಡ್ ಇಲ್ಲದೆ, ಇವತ್ತು ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡಿ ಒಂದು ಆನೆಸ್ಟಿಯಿಂದ ಇರೋವಂಥ ವ್ಯಕ್ತಿನ ಇವತ್ತು ಆ ಸ್ಥಾನಕ್ಕೆ ಕೂತಿರೋಕ್ಕೆ ಒಂದು ದೇವರ ಆಶೀರ್ವಾದ ಮಾಡಿದೆ ಅಂದರೆ ನಿಜವಾಗ್ಲೂ ಒಂದು ಪರ್ಸನ್ಗೆ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಜಸ್ಟಿಫಿಕೇಷನ್ ಕೊಡೋದಕ್ಕೆ ನಾನು ನಿಮ್ಮ ಮುಖಾಂತರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮುಖಾಂತರದಲ್ಲಿ ನಾನು ಫಸ್ಟು ನೆನೆಸ್ಬೇಕಾಗಿರೋದು ನಮ್ಮ ಪೀಣ್ಯ ಸೆಕೆಂಡ್ ಸ್ಟೇಜು, ಅಂದರೆ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶ ಏನಂದರೆ ವಾರ್ಡ್ BBMP ಹೇಗಿರುತ್ತೆ ಅದೇ ರೀತಿ ನಮ್ಮ ಝೋನ್ಸ್ ಅಂತ ಮಾಡಿದ್ದೀವಿ. ಆ ಝೋನ್ಸ್ ಅಂತ ಮಾಡಿರೋ ಒಂದು ಇದರಲ್ಲಿ ನಾನು ಝೋನ್ 2 ಅಂದರೆ ಪೀಣ್ಯ ಸೆಕೆಂಡ್ ಸ್ಟೇಜಿಂದ, ಆ ಪೀಣ್ಯ ಸೆಕೆಂಡ್ ಸ್ಟೇಜ್ ನನ್ನ ಮತದಾರರು ಯಾವತ್ತೂ ನನ್ನ ಕೈ ಬಿಡಲಿಲ್ಲ. ಯಾಕಂದರೆ ಕನ್ಸಿಕ್ಯೂಟಿವ್ 3 ಎಲೆಕ್ಷನ್ಸ್ ಆದರೂ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ನನ್ನ ಮುಂದೆ ನಿಂತ್ಕೊಂಡ್ರೂ ಕೂಡ ನನಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ. ಯಾಕಂದರೆ ನಂದು ಹಾರ್ಡ್ ವರ್ಕ್ಗೆ ಮತ್ತು ಒಂದು ಡೆಡಿಕೇಷನ್ಸ್ಗೆ ಅವ್ರಿಗೆ ಈ ಮುಖಾಂತರದಲ್ಲಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಹಾಗೆ ನಮ್ಮ ಒಂದು ಝೋನಲ್ಲಿ 5 ಜನ ಇರ್ತಾರೆ. 5 ಜನ ಒಂದು ಕ್ಯಾಂಡಿಡೇಟ್ ಹಾಕಬೇಕಂದ್ರೆ ಯಾರನ್ನೇ ಒಂದು ಕ್ಯಾಂಡಿಡೇಟ್ ನನ್ನ ಜೊತೆಲಿ ನಿಲ್ಸ್ಕೊಂಡ್ರು ನಮ್ಮ ಮತದಾರರು ಪೀಣ್ಯ ಸೆಕೆಂಡ್ ಸ್ಟೇಜಿಂದ ನಾನು ಹೇಳೋವಂಥ ವ್ಯಕ್ತಿಗಳೇ ಅವರು ಓಟ್ ಕೊಡ್ತಾರೆ. ಯಾಕಂದರೆ ಒಂದು ಜಸ್ಟಿಫಿಕೇಷನ್ ಕೊಡ್ತೀನಿ, ಅವರಿಂದ ವರ್ಕು ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಅಂತ. ಇವನ್ನು ಫಸ್ಟ್ 2 ಎಲೆಕ್ಷನು 3 ಎಲೆಕ್ಷನ್ ಗೆದ್ದಾಗ ಒಂದು 3ನೇ ಎಲೆಕ್ಷನ್ಗೆ 5ಕ್ಕೆ 5 ಅವತ್ತು ಎಲ್ಲರೂ ಸೋಲಿಸ್ಬೇಕಂತ ನಿರ್ಣಯ ಮಾಡಿದ್ರು ನಮ್ಮ ಆಪೋಸಿಟ್ ಟೀಮಲ್ಲಿ. ಅವತ್ತು 5ಕ್ಕೆ 5 ಕೂಡ ನಾನು ಗೆಲ್ಸ್ಕೊಂಡೆ. 5ನೇ ಕ್ಯಾಂಡಿಡೇಟ್ಗೂ 6ನೇ ಕ್ಯಾಂಡಿಡೇಟ್ಗೂ 20 ವೋಟ್ ಡಿಫ್ರೆನ್ಸ್ ಇತ್ತು. ಎಷ್ಟು ವರ್ಷ ಕಾದಿದ್ದು ಸರ್ ತಾವು ಅಧ್ಯಕ್ಷರಾಗೋದಕ್ಕೆ? ಇಲ್ಲಿ ಏನಂದರೆ ನಮ್ಮಲ್ಲಿ ಒಂದು ಅಧ್ಯಕ್ಷ ಸ್ಥಾನ ಆಗಬೇಕಂದ್ರೆ ಫಸ್ಟು 2 ವರ್ಷ ಕೌನ್ಸಿಲ್ ಆಗಬೇಕು,
ಅದಾದಮೇಲೆ 2 ವರ್ಷ ಆಫೀಸ್ ಬೇರರ್ ಆಗಬೇಕು, ಒಂದು ಸೆಕ್ರೆಟರಿ ಅಥವಾ ಟ್ರೆಸರು, ಮತ್ತು ಒಂದು ಯಾವ್ದಾದ್ರು ಜಾಯಿಂಟ್ ಆಗಬೇಕು. 2018-19 ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದು. ಅದಕ್ಕಿಂತ ಮುಂಚೆ 2 ವರ್ಷ, ಸ್ಟಾರ್ಟಿಂಗ್ 2 ವರ್ಷ ನಾನು ಸೋತಿದ್ದೀನಿ, ಇಲ್ಲ ಅಂತ ಏನಿಲ್ಲ. ಸ್ಟಾರ್ಟಿಂಗ್ 2 ವರ್ಷ ಸೋತರೂ ಕೂಡ ನಾನು ಡಿಮೋಟಿವೇಟ್ ಆಗಲಿಲ್ಲ, ಮೋಟಿವೇಶನಲ್ಲೇ ಇದ್ವಿ. ಓಕೆ, ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ಪು ಫಾರ್ ದ ಸಕ್ಸಸ್ ಅಂದ್ಕೊಂಡು ಅದನ್ನು ಏನು ಒಂದು ನೆಗೆಟಿವಿಟಿ ಇತ್ತು ಅದನ್ನು ಪಾಸಿಟಿವ್ ಆಗಿ ಮಾಡೋದಕ್ಕೆ, ಇನ್ನೂ ನಾನು ಸರಿಯಾಗಿ ಕೆಲಸ ಮಾಡಿಲ್ವೇನೋ, ಇನ್ನೂ ಮಾಡೋಣ ಅನ್ನೋ ಒಂದು ಪಾಸಿಟಿವ್ ಮೋಡಲ್ಲಿ ನಾನು ಕೆಲಸ ಮಾಡ್ಕೊಂಡು ಬಂದೆ ಮೈಂಡ್ಸೆಟ್ಟಲ್ಲಿ. ಅದೇ ರೀತಿ 18-19 ಒಂದು ಜಾಯಿಂಟ್ ಸೆಕ್ರೆಟರಿಯಾಗಿ ಒಂದು ಅವಕಾಶ ಮಾಡಿಕೊಟ್ರು. ಅವತ್ತೂ ಕೂಡ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ನಮ್ಮ ಉದ್ಯಮಿಗಳಿಗೆ ಯಾಕೆ ಅವಾರ್ಡ್ ಫಂಕ್ಷನ್ ಮಾಡಬಾರ್ದು, ನಾವು ಯಾಕೆ ಸ್ಟಾರ್ ಹೋಟ್ಲಲ್ಲಿ ಮಾಡಬಾರ್ದು ಅಂತ ಒಂದು ಕ್ರಮ ಹಮ್ಮಿಕೊಂಡೆ. ಅಂದರೆ ನಿಮ್ಮ ಹಿಂದಿನ ಅಧ್ಯಕ್ಷರು ಯಾರು ಹಮ್ಮಿಕೊಂಡಿರ್ಲಿಲ್ವಾ ಸರ್ ಸ್ಟಾರ್ ಹೋಟೆಲ್ಗಳಲ್ಲಿ? ಇಲ್ಲ, ಮಾಡ್ಬೇಕಂತಾನೆ ಇದೆ, ಒಂದು ಅವಕಾಶ, ಒಂದು ಡ್ರೀಮು, ಒಂದು ವಿಷನ್. ಈಗ ಏನಂದರೆ ಏನೋ ಒಂದು ಕಾರ್ಯಕ್ರಮ ಮಾಡೋಣ ಅಂತೀವಿ, ಅದಕ್ಕೆ ಮಾಡೋಣ ಅಂತ ಒಂದು ಹೇಳಿದಾಗ ನೀವು ಹೇಳ್ದಂಗೆ ಅವತ್ತಿನ ಅಧ್ಯಕ್ಷರು ಕೂಡ ಒಂದು ಸ್ಪಂದಿಸಿ, ಒಂದು ಗೌರವ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರಾದಂಥ ಶ್ರೀಯುತ MM ಗಿರಿಯವರು ಅವತ್ತೊಂದು ಅವಕಾಶ ಕೊಟ್ಟರು. ಮತ್ತು ನಮ್ಮ ಗೌರವ ಕಾರ್ಯದರ್ಶಿ HM ಹಾರಿಫ್ ಅವರು ಒಂದು ಇದು ಮಾಡಿ ಚೇರ್ಮನ್ಶಿಪ್ ಮಾಡಿದಾಗ ನಾವು ತಾಜಲ್ಲೇ ಮಾಡಿದ್ವಿ. ಒಟ್ಟು 24 ಒಂದು ಅವಾರ್ಡು ಪ್ಲಸ್ ಮೈಕ್ರೋ ಮತ್ತು ಸ್ಮಾಲ್ 2 ಸೆಕ್ಟರ್ಗೂ ಕೂಡ ಸಪ್ರೇಟಾಗಿ ಮಾಡಿದ್ವಿ. 12 ಸೆಕ್ಟರ್ಗೆ 2 ಅವಾರ್ಡ್ ಅಂತ ಮಾಡಿ 48 ಅವಾರ್ಡು, ಮತ್ತು ಇಯರ್ ಆಫ್ ದಿ ಅವಾರ್ಡ್, ಮೈಕ್ರೋ ಇಯರ್ ಆಫ್ ದಿ ಸ್ಮಾಲ್ ಅಂತ ಮಾಡಿದಾಗ ಒಟ್ಟು ಅವತ್ತಿನ ಒಂದು ಸಂತೋಷ. ನಮ್ಮ ಮೈಕ್ರೋ ಇಂಡಸ್ಟ್ರೀಸ್ ಅವರು ಒಂದು ಸ್ಟಾರ್ ಹೋಟ್ಲಲ್ಲಿ ಒಂದು ಅವಾರ್ಡು, ಅಂದರೆ ನಾಮಿನೇಷನ್ ಯಾರು ಹಾಕಿರ್ತಾರೆ, ಒಂದು ಸ್ಕ್ರೂಟಿನಿ ಆಗಿ ಆ ಸ್ಕ್ರೂಟಿನಿ ಕಮಿಟಿಯಲ್ಲಿ ಕೂಡ ನಮ್ಮವ್ರು ಯಾರು ಇರಬಾರ್ದು ಕಮಿಟಿ, ಆ ಲೆವೆಲಲ್ಲಿ ನಾವು ಮಾಡಿದ್ದಂಥದ್ದು. ಅದು ಕೂಡ ಒಂದು ಅಪ್ರಿಷಿಯೇಷನ್ನು, ಮತ್ತು ಒಂದು ಸಂಘಕ್ಕೂ ಕೂಡ ಬೆಂಚ್ ಮಾರ್ಕ್ ಇವೆಂಟ್ ಆಗಿ ಒಂದು ಬಂತು. ಅವತ್ತು ಕೂಡ ಸಾಕಷ್ಟು ಒಂದು ಅಪ್ರಿಷಿಯೇಷನ್ ಬಂತು. ಅದು ಆದಮೇಲೆ ಒಂದು ಕಡೆ ಒಂದು ಕ್ಲ್ಯಾಶ್ ಆಯಿತು ನಮ್ಮ ಇದ್ದಿದ್ದ ಟೀಮಲ್ಲೇ. ಆ ಒಂದು ನಿಟ್ಟಿನಲ್ಲಿ ಅವತ್ತು ಒಂದು ಚಾಲೆಂಜ್ ಮಾಡಿದ್ರು, ನಿಮ್ಮಂಥವ್ರಿಗೆ ಇದನ್ನು ಸಂಘ ಅಲ್ಲ, ನೀವು ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯತೆ ಇಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಆಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಒಂದು ಮಾತು ಹೇಳಿದರು. ಆ ಮಾತೊಂದುದಿಂದ ಇವತ್ತು ನಾನು ಅಧ್ಯಕ್ಷ ಆದೆ. ಅವ್ರು ಏನು ಕೆಟ್ಟದಾಗಿ ಮಾತಾಡಿದರು ನನ್ನ ಬಗ್ಗೆ, ಒಂದು ಇದಾಗೆ ಮಾತಾಡಿದರು. ಇವತ್ತು ಒಂದು ಆ ಸ್ಥಾನಕ್ಕೆ ರೀಚ್ ಆಗೋಕ್ಕೆ ಎಲ್ಲ ಒಂದು ಕಡೆ ಅವರು ಕೂಡ ಕಾರಣ ಆಗಿದ್ದಾರೆ. ನಿಮ್ಮ ಮುಖಾಂತರಲ್ಲಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕೂಡ ನಮ್ಮ 25ನೇ ತಾರೀಕು ಸೆಪ್ಟೆಂಬರ್ 2019 2:30 ಗಂಟೆಗೆ ಮಾತಾಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಮುಖಾಂತರದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅಲ್ವಾ ಸರ್ ಹೇಳೋದು, ಸಾಧಕರ ಹಾದಿ ಅಂದರೆ ಅವಮಾನ, ಅಪಮಾನ, ತದನಂತರ ಸನ್ಮಾನ ಅಂತೇಳಿ. ಮಾಡಿದಾಗ ನನ್ನ ಜೊತೆಲಿ ಯಾರೂ ಕೂಡ ಅವ್ರು ಮಾಡಿದ ತಪ್ಪು ಅಂತ ಯಾರೂ ಹೇಳಲಿಲ್ಲ, ಬಂದು ಮಾತಾಡಿಸ್ಲಿಲ್ಲ. ನಾನು ಸೈಲೆಂಟಾಗಿದ್ದೆ 9 ತಿಂಗಳು 9 ದಿನ. ಹಾಗಾಗಿ ಆ ಟೈಮಲ್ಲಿ ನನ್ನ ಆಪೋಸಿಟ್ ಟೀಮ್ ಅಂತ ಏನಿತ್ತು ಅಂತ, ನಾನು ಬೇಸಿಕಲಿ ಎಥಿಕಲ್ ಪರ್ಸನು. ಒಂದು ಕಡೆ ಇದ್ದರೆ ಒಂದು ಕಡೆನೇ ಇರ್ತೀನಿ, ಒಂದು ಟೀಮ್ ಅಂದರೆ ಒಂದು ಟೀಮ್ ಅಂತ ಇರ್ತೀನಿ. ಆ ರೀತಿಲಿ ಕೆಲಸ ಮಾಡ್ಕೊಂಬಂದು ಯಾವಾಗ ಅವಮಾನ ಮಾಡಿದ್ರು ಆವಾಗ ನಾನು ಸೈಲೆಂಟಾಗಿದ್ದೆ. ಆಪೋಸಿಟ್ ಟೀಮ್ ಅವರು ಬಂದು ಅಪ್ರೋಚ್ ಮಾಡಿದಾಗ ಅಲ್ಲೂ ಕೂಡ ನನ್ನ ಮನಸ್ಸು ಒಪ್ಪಿರಲಿಲ್ಲ, ಯಾಕಂದರೆ 10 ವರ್ಷ ನಾನು ಆಲ್ರೆಡಿ ಅಲ್ಲಿ ಕೆಲಸ ಮಾಡಿದ್ದೆ. ಎಸ್ ಸರ್. ಇನ್ನು ಕಡೆಯದಾಗಿ ಸರ್, ತಾವು 46ನೇ ಅಧ್ಯಕ್ಷರಾಗಿ ಪೀಣ್ಯ ಕೈಗಾರಿಕಾ ಪ್ರದೇಶದ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾಗಿ ತಾವು ಅಧಿಕಾರ ವಹಿಸ್ಕೊಂಡಿದ್ದೀರಿ. ತಾವೇ ಹೇಳಿದಂತೆ ನಾನಾ ದೇಶಗಳಿಂದ, ಹೊರ ದೇಶಗಳಿಂದ ಈ ಕೈಗಾರಿಕಾ ಪ್ರದೇಶಕ್ಕೆ ಬರ್ತಾರೆ, ಏನು ಎಜುಕೇಷನ್ ತೊಗೊಂಡು ಹೋಗ್ತಾರೆ. ಸೊ ಆಗಿದ್ದರೂ ಕೂಡ ಇವತ್ತಿಗೂ ಕೂಡ ಹಳ್ಳಿಗಾಡು ಪ್ರದೇಶದಂತೆ ಇರುವಂಥ ಈ ಒಂದು ಪೀಣ್ಯ ಕೈಗಾರಿಕಾ ಪ್ರದೇಶವನ್ನು ತಾವು ತಮ್ಮ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಸಂದರ್ಭದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀರಿ ಅನ್ನೋದಕ್ಕೆ? ಸೊ ಸರ್, ಇಲ್ಲಿ ನಮ್ಮ ಒಂದು ಸಿಸ್ಟಮ್ ಹೇಗಿದೆ ಅಂದರೆ, ನಮ್ಮ ಯಡಿಯೂರಪ್ಪ ಸರು ಒಂದು ಪೀಣ್ಯ ಟೌನ್ಶಿಪ್ ಅಥಾರಿಟಿ ಅಂತ ಒಂದು ಡಿಕ್ಲೇರ್ ಮಾಡ್ತಾರೆ ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾನ ಲಾಸ್ಟ್ ಬಜೆಟಲ್ಲಿ ಅವ್ರದ್ದು. ಪ್ಲಸ್ 100 ಕೋಟಿ ಅನುದಾನನೂ ಕೂಡ ಬಿಡುಗಡೆ ಮಾಡ್ತಾರೆ. ಒಂದು ಬಿಡುಗಡೆ ಅನುದಾನ ಏನಿರುತ್ತೆ ಅದು ಕಾರ್ಯರೂಪಕ್ಕೆ ಬರಬೇಕಂದ್ರೆ ಅಡಚಣೆ ಸಾಕಷ್ಟು ಇದೆ. ಆಮೇಲೆ ಗೌರ್ಮೆಂಟು ಚೇಂಜ್ ಆಗಿ ಎಲ್ಲ ಮಾಡಿ ಇವತ್ತು ಇನ್ನು ರಾಜ್ಯ ಸರ್ಕಾರ ಏನಿದೆ, ನಮ್ಮ ಸಿದ್ದರಾಮಯ್ಯ ಸರು ಮತ್ತು DK ಶಿವಕುಮಾರ್ ಅವರು ಸೇರಿ ಏನಿವತ್ತು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಇದ್ದಾರೆ, ಇವರು ಬಂದ ಮೇಲೆ ಅದರಲ್ಲಿ 50 ಕೋಟಿ ಒಂದು ವರ್ಕ್ ಆರ್ಡರ್ ಆಗಿ ರಿಲೀಸ್ ಆಗಿ ಒಂದು ವರ್ಕು ನಡೀತಾ ಇದೆ ನಮ್ಮ ಪೀಣ್ಯ 4th ಫೇಸಲ್ಲಿ. ಇದು ಪೀಣ್ಯ ಡಿಸಿಗ್ನೇಟೆಡ್ ಏರಿಯಾ ಅಂತ ಹೇಳ್ತೀವಿ, ಅಂದರೆ ರಾಜ್ಯ ಸರ್ಕಾರದಿಂದ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿರೋ ಅಂಥ ಏರಿಯಾ. ಇನ್ನೂ ಒಂದು 50 ಕೋಟಿ, ಅಂದರೆ ಇವಾಗ ವರ್ಕ್ ನಡೀತಾ ಇರೋದು ದಾಸರಳ್ಳಿ ಕಾನ್ಸ್ಟೆನ್ಸಿ, ಇನ್ನೂ ಒಂದು 50 ಕೋಟಿ ವರ್ಕ್ ಆರ್ಡರು ರೆಡಿ ಇದೆ ಲಾಸ್ಟ್ 3 ತಿಂಗಳಿಂದ. ಆದರೆ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ, ವರ್ಕ್ ಎಕ್ಸಿಕ್ಯೂಷನ್ ಆಗಿಲ್ಲ. ಅದು RR ನಗರ್ ಕಾನ್ಸ್ಟೆನ್ಸಿ ಪೀಣ್ಯ ಫಸ್ಟ್ ಸ್ಟೇಜಿಂದು, ಅದು ಇನ್ನೂ ಪೆಂಡಿಂಗ್ ಇದೆ.
ಅದಲ್ಲದೆ ನಮಗೆ ಮುಖ್ಯವಾಗಿ ಈಗ ನಮ್ಮ ವಿಷನ್ನು ಅಥವಾ ನಮ್ಮ ಆಬ್ಜೆಕ್ಟಿವ್ ನನ್ನ ಹಾದಿಲಿ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ. ಒಂದು 23ರಿಂದ 25 ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬರುತ್ತೆ. ಈ ಎಲ್ಲನೂ ಒಂದು ಮೂಲಭೂತ ಸೌಕರ್ಯ ವಂಚಿತವಾಗಿದೆ. ನಮ್ಮ ಒಟ್ಟು ಟ್ಯಾಕ್ಸ್ ಮುಖಾಂತರದಲ್ಲಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಟ್ಟುವಂಥ ಟ್ಯಾಕ್ಸು 8,000 ಕೋಟಿ. ಇವನ್ ಲಾಸ್ಟ್ ಟೈಮ್ ಪ್ರೀ ಬಜೆಟ್ ಟೈಮಲ್ಲೂ ಕೂಡ 8,000 ಕೋಟಿ ನಾವು ಕಟ್ತೀವಿ. ನೀವು ಅದರಲ್ಲಿ 5%ನ ನಮಗೆ ರಿಟರ್ನ್ ಮಾಡಿ ಈ ಒಂದು ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು, ಈಗ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳ್ದಂಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಕಂಪ್ಲೀಟಾಗಿ ವರ್ಕ್ ಮಾಡ್ತಾಯಿದ್ದಾರೆ. 46ನೇ ಅಧ್ಯಕ್ಷನಾಗಿ ಅಥವಾ ಪೀಣ್ಯ ಕೈಗಾರಿಕಾ ಅಧ್ಯಕ್ಷನಾಗಿ ನಮ್ಮ ಮೆಂಬರ್ಸ್ ಮುಖಾಂತರದಲ್ಲಿ ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಮುಖಾಂತರದಲ್ಲಿ ಬ್ರ್ಯಾಂಡ್ ಪೀಣ್ಯ ಕೈಗಾರಿಕಾ ಪ್ರದೇಶ ಅಂತ ಮಾಡಿಕೊಡ್ಲಿ ಅಂತ. ಏನಕ್ಕೆ ಕೇಳ್ತೀನಿ ಅಂದರೆ 13 ಲಕ್ಷದ ಜನ ಇಲ್ಲಿ ಕೆಲಸ ಮಾಡ್ತಾರೆ, 16,000 ಇಂಡಸ್ಟ್ರೀಸ್ ಇದೆ, ಪ್ಲಸ್ 5.5 ಲಕ್ಷದ ಜನ ಮಹಿಳೆಯರು ಕೆಲಸ ಮಾಡ್ತಾರೆ. ಇದು ನಮ್ಮ ಒಂದು ಕೊಡುಗೆ. ಏನು ಅನ್ಎಂಪ್ಲಾಯ್ಮೆಂಟ್ನ ನಾವು ಕಮ್ಮಿ ಮಾಡಿದ್ದೀವಿ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ಫಸ್ಟ್ ಪರ್ಸನ್ನು ಮೈಕ್ರೋ ಇಂಡಸ್ಟ್ರೀಸ್. ನಮ್ಮ ಒಂದು ಸಂಘ ಮೈಕ್ರೋ ಇಂಡಸ್ಟ್ರೀಸ್ ಆ್ಯಂಡ್ ಸ್ಮಾಲ್ ಇಂಡಸ್ಟ್ರೀಸ್ನ ಹ್ಯಾಂಡ್ ಹೋಲ್ಡ್ ಮಾಡುವಂಥದ್ದು, ಅದನ್ನು ಪ್ರತಿನಿಧಿಸುವಂಥ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈ ಒಂದು ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆ ಕಾಂಟ್ರಿಬ್ಯೂಷನ್ ಯಾವ ವರ್ಗನೂ ಕೂಡ ಮ್ಯಾಚ್ ಮಾಡೋಕ್ಕಾಗಲ್ಲ, ಅಷ್ಟು ಇದು ಮಾಡ್ತಾಯಿದ್ದೀವಿ. ನಿಮ್ಮ ಮುಖಾಂತರದಲ್ಲಿ ಮತ್ತೊಮ್ಮೆ ಹೇಳೋದೇನೆಂದರೆ, ಅವ್ರೇನಾದ್ರು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ಮೆಂಟ್ ಮಾಡಿಕೊಟ್ರೆ 30% ರೆವಿನ್ಯೂ ಜಾಸ್ತಿ ಮಾಡಿಕೊಡ್ತೀವಿ, 3ರಿಂದ 4 ಲಕ್ಷ ಅಷ್ಟು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಮಾಡಿಕೊಡ್ತೀವಿ. ಯಾಕಂದರೆ ಒಂದು ಡೆವಲಪ್ಮೆಂಟ್ ಆದಾಗ, ಒಂದು ಫಾರಿನ್ ಬೇಸ್ಡ್ ಕಂಪ್ನಿ ಬಂದಾಗ ಒಂದು ಆರ್ಡರ್ಸ್ ಜಾಸ್ತಿ ಆಗುತ್ತೆ ಕೈಗಾರಿಕೆಗಳಿಗೆ, ಮತ್ತು ಜನದ್ದು ಕೂಡ ಅವಶ್ಯಕತೆ ಜಾಸ್ತಿ ಇರುತ್ತೆ ಎಂಪ್ಲಾಯ್ಮೆಂಟು. ಹಾಗಾಗಿ ಆ ಒಂದು ನಿಮ್ಮ ಮುಖಾಂತರದಲ್ಲಿ ಕೇಳೋಕ್ಕೆ ಇಷ್ಟಪಡೋದು ಇನ್ಫ್ರಾಸ್ಟ್ರಕ್ಚರ್ ಒಂದು ಮಾಡಿ ಅಂತ. ಪ್ಲಸ್ ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಕೂಡ ನಮಗೆ ಡಿಕ್ಲೇರ್ ಮಾಡಿಕೊಟ್ರೆ ಸಾಕಷ್ಟು ಅನುಕೂಲ ಆಗುತ್ತೆ. ಅದೊಂದು ಡಿಕ್ಲೇರ್ ಮಾಡಿದ್ರೆ ನಮ್ಮ ಏನು ದೊಡ್ಡ ಇಂಡಸ್ಟ್ರೀಸ್ ಇದೆ ಅವರೇ CSR ಫಂಡಲ್ಲಿ ನಮ್ಮ ಡೆವಲಪ್ಮೆಂಟ್ಸ್ನ ನಾವೇ ಮಾಡ್ಕೊತೀವಿ. ಪ್ಲಸ್ಸು 100%ಅಲ್ಲಿ 7% ಅಷ್ಟೇ ಡಿಸಿಗ್ನೇಟೆಡ್ ಏರಿಯಾ, ಅಂದರೆ ಸರ್ಕಾರದಿಂದ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಮಾಡಿದ್ವಿ. ಇನ್ನು ಮಿಕ್ಕಿದ 93% ಈ ಸರೌಂಡಿಂಗ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇರೋದು ರೆವಿನ್ಯೂ ಪಾಕೆಟ್ಸಲ್ಲಿ. ಸಾಕಷ್ಟು ಜನ ಒಂದು ರೆವಿನ್ಯೂ ಪಾಕೆಟ್ಸಲ್ಲಿ ಅವ್ರದ್ದೇ ಆದಂಥ ಜೀವನ ರೂಪಿಸ್ಕೊಂಡಿದ್ದಾರೆ. ಸರ್ಕಾರ ಮಾಡಬೇಕಾಗಿರೋವಂಥ ಕೆಲಸ ಅವರೇ ಆದಂಥ ಒಂದು ಸ್ವಂತ ಉದ್ಯಮಿಯಾಗಿ, ಮಹಿಳೆಯರು ಕೂಡ ಉದ್ಯಮಿಯರಾಗಿ ಕೆಲಸ ಮಾಡ್ಕೊಳೋದಲ್ದೇ ಕೆಲಸಗಳು ಕೊಟ್ಟಿದ್ದಾರೆ. ಅದನ್ನು ಇಂಡಸ್ಟ್ರಿಯಲ್ ಏರಿಯಾ ಅಂತ ಡಿಕ್ಲೇರ್ ಮಾಡಿಕೊಡ್ಬೇಕು ನಮಗೆ. ಇದು ಒಂದು ನಿಮ್ಮ ಮುಖಾಂತರದಲ್ಲಿ ನಮ್ಮ ಬೇಡಿಕೆ, ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಅಧ್ಯಕ್ಷನಾಗಿ ಮತ್ತು ನಮ್ಮ ಸದಸ್ಯರ ಪರವಾಗಿ ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಮ್ಮ ಸಾಧಕರ ಹಾದಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಮ್ಮ ಕುರಿತಾಗಿ ಮಾಹಿತಿಯನ್ನು ನೀಡಿದರೆ ತಮಗೆ ಧನ್ಯವಾದಗಳು ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಾಧಕರ ಹಾದಿ ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಸಾಧಕರೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ನ್ಯೂಸ್ 12 ಕನ್ನಡ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.